are you feeling? How are you feeling now? When all the pieces seem like they can't be found, I'll be the friend that is standing there. I'll be the hand holding all your cares. I see you now, I'm not going anywhere. We'll find our way back home. We'll find our way back home. No, we'll never have to walk alone. We'll find our way back home. I'm coming home. I'm coming home. We'll find our way back home. Not gonna step back, not gonna step back now. We're flying higher, we're gonna reach the clouds. I'll be the friend that is standing there. I'll be the hand holding all your cares. I see you now, I'm not going anywhere. We'll find our way back home. We'll find our way back home. No, we'll never have to walk alone. We'll find our way back home. I'm coming home.
ಸಮಾನತೆ ಮತ್ತು ಸಬಲೀಕರಣವನ್ನು ಗೌರವಿಸುವ ದಿನವಾಗಿದೆ. ಈ ದಿನ ಸಮಾಜದ ಪ್ರತಿಯೊಂದು ಕ್ಷೇತ್ರದಲ್ಲಿ ಮಹಿಳೆಯರ ಕೊಡುಗೆಯನ್ನು ಸ್ಮರಿಸುತ್ತಾ ಲಿಂಗ ಸಮಾನತೆಯ ಮಹತ್ವವನ್ನು ಎತ್ತಿ ಹಿಡಿಯಲಾಗುತ್ತದೆ. ಶಿಕ್ಷಣ, ರಾಜಕೀಯ, ಆರ್ಥಿಕತೆ ಮತ್ತು ರಕ್ಷಣೆಯಂತಹ ಕ್ಷೇತ್ರಗಳಲ್ಲಿ ಮಹಿಳೆಯರ ಸಾಧನೆಗಳನ್ನು ಮೆರೆಯುತ್ತಾ ಈ ದಿನ ನಮ್ಮ ಶಾಲೆಯಲ್ಲಿ ಮಹಿಳಾ ದಿನಾಚರಣೆಯನ್ನು ಆಚರಿಸುತ್ತಿರುವುದು ಬಹಳ ಸಂತೋಷವಾದ ವಿಷಯ. ಈ ಒಂದು ಶುಭ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರುವಂತಹ, ಈಗಲೂ ಸಾಧನೆಯ ಹಾದಿಯಲ್ಲಿ ಸಾಗುತ್ತಿರುವಂತಹ ಜೀವನನೇ ಬೇಕು ಅನ್ನೋ ತರ ಎಲ್ರಿಗೂ ಆಗ್ತದೆ. ಆದ್ರೆ ಕಾನೂನು ಮಾತ್ರ ಯಾರು ಪರಿಣಾಮಕ್ಕೆ ಬರುವಂತಹ ಒಳ್ಳೆ ಕೆಲಸ ಮಾಡೋದು ಪೊಲೀಸಿನ. ಕನ್ನಡ ಚಲನಚಿತ್ರದಲ್ಲಿ ಅಭಿನಯಿಸಿ ತಮ್ಮ ಅಭಿನಯದ ಮೂಲಕ ಕನ್ನಡಿಗರ ಎನರ್ಜಿ ಇರೋಳು ನಾನು ವೇದಿಕೆ ಮೇಲೆ ಬರಬೇಕು ಅಂತ ಕೇಳೋದಿಲ್ಲ. ಮೊದಲೇ ಹೇಳಿದ ಹಾಗೆ ವ್ಯಕ್ತಿಯಲ್ಲಿ ಭಗವಂತನನ್ನ ಕಾಣುವ ವೃತ್ತಿ ಅಂದ್ರೆ ವೈದ್ಯ ವೃತ್ತಿ. ಮತ್ತೊಬ್ಬರಿಗೆ ವಯಸ್ಸೇ ಆಗಲ್ಲ ಅನ್ಸುತ್ತೆ. ಏನ್ ಎನರ್ಜಿ, ಏನ್ ಚಟುವಟಿಕೆ, ಎಲ್ಲಾ ಕಡೆ ಓಡಾಡ್ಕೊಂಡು ಸಾಮಾನ್ಯ ವರ್ಗದವರು, ಮಧ್ಯಮ ವರ್ಗದವರಿಗೆ ಜೀವನ ನಿರ್ವಹಣೆ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ. ಅದರಲ್ಲೂ ಅವರ ಮುಂದಿನ ಭವಿಷ್ಯ ಶನಿವಾರ ಹಾಗೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂತಹ ಭಾಗಿಯಾಗಿದ್ದಾರೆ. ಅವರು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸಿದ ವೇದಿಕೆ ಮೇಲೆ ಶಾಲೆಯು ಅದೇ ಮಟ್ಟದಲ್ಲಿ ಬೆಳೆದಿದೆ ಅಂತ ನಾನಂತೂ ಹಾರೈಸ್ತೀನಿ. ಇಲ್ಲಿರೋರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಬಂದು ಹಾರೈಸಿದ್ದಾರೆ. ಇಲ್ಲಿರೋ ಶಾಲಾ ಮಕ್ಕಳಿಗೆಲ್ಲ ಒಳ್ಳೆಯದಾಗಲಿ, ಒಳ್ಳೆ ಹೆಸರು ಬರಲಿ ಈ ಶಾಲೆಗೆ ಅಂತ ನಾನಂತೂ ಬಯಸ್ತೀನಿ. ಈಗ ಮುಂದಿನದು ಸೆಣ್ಮಠ ಶಾಲಾ ಮಕ್ಕಳು ಸ್ವಾಗತ ನೃತ್ಯವನ್ನು ಮಾಡ್ತಿದ್ದಾರೆ. श्री धन
ಎಷ್ಟು ಅನ್ನೋದನ್ನ ಇವತ್ತು ಹೊಸದಾಗಿ ಏನು ಹೇಳಬೇಕಾಗಿಲ್ಲ. ಹಿಂದಿನಿಂದಲೂ ಪುರಾತನ ಕಾಲದಿಂದ ಪೌರಾಣಿಕ ಯುಗವಾಗಿರ್ತಕ್ಕಂತಹ ಬ್ರಹ್ಮ ವಿಷ್ಣು ಮಹೇಶ್ವರರು ಎಲ್ಲರನ್ನೂ ಹೋಗಿ ಪ್ರಾರ್ಥನೆ ಮಾಡಿ ಹೊರಗೈಯೋ ನಮಗೆ ಏನು ಆಗಲ್ಲಪ್ಪ, ನಾವು ಬರೀ ಸಂಪೂರ್ಣವಾಗಿ ಅವರ ವರಗಳನ್ನು ಕೊಟ್ಬಿಟ್ಟಿದ್ದೀವಿ, ನಾವೇನು ಮಾಡೋಕ್ಕಾಗಲ್ಲ ಅಂತ ಬಂದಾಗೆಲ್ಲೂ ಕೂಡ ಸ್ತ್ರೀನೇ ಬಂದು ಎಲ್ಲರನ್ನು ರಕ್ಷಣೆ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಉದಾಹರಣೆಗಳು ಬೇಕಾದಷ್ಟಿದೆ. ಹಾಗಾಗಿ ಶಿವನು ಕೂಡ ಶಕ್ತಿಯಿಂದ ಇದ್ರೆ ಅವರು ಕೂಡ ಶಕ್ತಿಯೇ ಇಲ್ಲದವನಾಗ್ಬಿಡ್ತಾನೆ. ಹಾಗಾಗಿ ಶಿವಶಕ್ತಿ ಅಂತ ಕರೀತಕ್ಕಂಥದ್ದು. ಅಂತಹ ಸ್ತ್ರೀ ಶಕ್ತಿಯನ್ನು ಹೊರಬಂದಿರ್ತಕ್ಕಂತಹ ಈ ಒಂದು ಸಮಾಜಕ್ಕೆ ಎಲ್ಲರಿಗೂ ಕೂಡ ನಮಸ್ಕಾರಗಳು. ಸಾಧಾರಣವಾಗಿ ನಾವು ಎಲ್ಲಿ ಹೋದರೂ ಕೂಡ ಪ್ರಪ್ರಥಮವಾಗಿ ನನ್ನನ್ನು ನೋಡಿದ ತಕ್ಷಣ ಎಲ್ಲರೂ ಕೇಳತಕ್ಕಂಥದ್ದು, ಮಾ ಇದಕ್ಕೆ ಏನ್ ಮಾಡ್ಬೇಕು, ಮಾ ಇದಕ್ಕೆ ಏನ್ ಮಾಡ್ಬೇಕು, ಹೇಳ್ತಾನೆ ಇರ್ತಾರೆ. ನಾನು ಹೇಳ್ತಾ ಇದ್ದೀನಿ 13 ವರ್ಷ ಆಯ್ತು. 13 ವರ್ಷದಿಂದ ಪ್ರತಿನಿತ್ಯ ಒಂದನ್ನ ಹೇಳ್ತಾ ಇದ್ದೀನಿ. ಆದರೆ ಇನ್ನೂ ಕೂಡ ಸಮಸ್ಯೆಗಳು ಇದೆ ಅಂತಂದ್ರೆ ಅದಕ್ಕೆ ನಾವು ಒಂದಷ್ಟು ಕಾರಣವನ್ನು ಹುಡುಕ್ತೇವೆ. ಯಾಕೆ ಇವತ್ತು ನಾವು ಈ ಒಂದು ಸ್ಥಿತಿಯನ್ನ ತಲುಪಿದ್ದೀವಿ ಅಂತಂದ್ರೆ, ನಾವು ಇರೋ ಪರಿಸರವನ್ನ ಹಾಳು ಮಾಡಿದ್ದೀವಿ, ಇರ್ತಕ್ಕಂತಹ ನೀರನ್ನ ಕಲುಷಿತಗೊಳಿಸಿದ್ದೀವಿ, ಇರುವಂತಹ ಗಾಳಿಯನ್ನ ಸಂಪೂರ್ಣವಾಗಿ ವಾಯು ಮಾಲಿನ್ಯದಿಂದ ತುಂಬಿಬಿಟ್ಟಿದ್ದೀವಿ. ಇವೆಲ್ಲವೂ ಯಾರು ಮಾಡಿದ್ರು? ನಾವೇ ಮಾಡಿದ್ದು. ಅದಕ್ಕಾಗಿ ಇವತ್ತು ನಾವು ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳನ್ನ ಪ್ರತಿದಿನದಲ್ಲಿ ಪ್ರತಿ ಕ್ಷಣದಲ್ಲಿ ನಾವು ಅನುಭವಿಸ್ತಾ ಇರುವಂಥದ್ದು. ಇದಕ್ಕೆ ಹಾಗಾದರೆ ಕೊನೆಯೇ ಇಲ್ಲವೇ ಅಂತ ಸಾಕಷ್ಟು ಜನ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಅಬೋಧ ಕಡೆ ಎಲ್ಲ ಖಂಡಿತ ಒಂದು ಸಮಸ್ಯೆ ಇದೆ ಅಂದ್ರೆ ಅದಕ್ಕೊಂದು ಪರಿಹಾರ ಅಂತೆ ನಾವು ಕಂಡುಕೊಳ್ಳಬೇಕು. ಇವತ್ತಿನ ದಿವಸ ಆರೋಗ್ಯ ಅನ್ನುವಂಥದ್ದು ಮರೀಚಿಕೆಯಾಗಿಬಿಟ್ಟಿದೆ. ಈ ಆರೋಗ್ಯವನ್ನ ರಕ್ಷಣೆ ಮಾಡ್ಕೊಳ್ಳೋದು ಎಷ್ಟೊಂದು ಕಠಿಣವಾಗಿದೆ ಅಂದ್ರೆ, ಯಾರಿಗೂ ಏನ್ ಮಾಡ್ಬೇಕು ಅನ್ನೋದು ಗೊತ್ತೇ ಆಗದೇ ಇರುವಂತಹ ಹಂತವನ್ನ ನಾವು ತಲುಪಿಬಿಟ್ಟಿದ್ದೀವಿ. ಹಾಗಾಗಿ ಕೆಲವೊಂದು ಸಣ್ಣ ಪುಟ್ಟ ಸೂಚನೆಗಳು ದೇಹಕ್ಕೆ ತುಂಬಾ ಕಠಿಣವಾದದ್ದು. ನಾನು ಯಾವತ್ತೂ ಹೇಳೋದಿಲ್ಲ. ಏನ್ ಮಾಡ್ಬೇಕು ಅಂದ್ರೆ, ಮೊದಲು ಪ್ರತಿಯೊಬ್ರು ಕೂಡ ನಿಮ್ಮ ಸುತ್ತಮುತ್ತಲು ಇರ್ತಕ್ಕಂತಹ ಸಸ್ಯಗಳನ್ನ ರಕ್ಷಣೆ ಮಾಡಬೇಕು. ಇದು ತುಂಬಾ ಮುಖ್ಯವಾಗಿರುವಂಥದ್ದು. ಸಸ್ಯಗಳ ರಕ್ಷಣೆ ಮಾಡೋದ್ರಿಂದ ಸಸ್ಯಗಳು ನಮ್ಮನ್ನ ರಕ್ಷಣೆ ಮಾಡುತ್ತೆ. ಕಾತುರಕ್ಕೆ ಸಿಗ್ತಕ್ಕಂತಹ ಸಣ್ಣ ಪುಟ್ಟ ಹುಲ್ಲುಗಳು, ಸೊಪ್ಪುಗಳು ಎಲ್ಲವೂ ಕೂಡ ಮನುಷ್ಯನಿಗೆ ಸಹಕಾರಿಯಾಗಿರ್ತಕ್ಕಂಥದ್ದು. ಒಮ್ಮೆ ಜೀವಿಕಾ ಅಂತ ಹೇಳಿ ಒಬ್ಬ ವ್ಯಕ್ತಿ ಇದ್ದು, ಆ ವ್ಯಕ್ತಿ ಬಹಳ ಬಡತನದಿಂದ ಬಂದಂತವನು. ಎಲ್ಲಿಯೂ ಅವನಿಗೆ ವಿದ್ಯಾಭ್ಯಾಸ ಮಾಡಬೇಕು ಅಂತ ತುಂಬಾ ಆಸೆ ಇರುತ್ತೆ, ಆದ್ರೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಅವಕಾಶವೇ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಒಮ್ಮೆ ಅವನು ಯಾರಿಗೂ ಮನೆಯಲ್ಲಿ ಕೇಳಿದಿರ ಊರು ಬಿಟ್ಟು ಹೊರಟು ಬಿಡ್ತಾನೆ. ಹೊರಟು ನಾಲಂದ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಮಾಡೋದು ಅನ್ನೋದು ಒಂದು ಕಾಲದಲ್ಲಿ ಬಹಳ ವಿಶೇಷವಾಗಿ ಎಲ್ಲರಿಗೂ ತುಂಬಾ ಇಷ್ಟ ಇರ್ತಕ್ಕಂಥದ್ದು. ಅಲ್ಲಿಯೇ ವಿದ್ಯಾಭ್ಯಾಸ ಮಾಡಬೇಕು ಅಂತ ಹೇಳುವಂತ ಅಂತಹ ವಿಶ್ವವಿದ್ಯಾಲಯಕ್ಕೆ ಬರ್ತಾನೆ. ಅಲ್ಲಿ ಸುತ್ತಮುತ್ತ ನೋಡ್ತಾನೆ, ಏನು ಗೊತ್ತಾಗೋದಿಲ್ಲ. ಎಲ್ಲ ತುಂಬಾ ಒಂಥರ ಉತ್ಸುಕರಾಗಿ
ವಿದ್ಯಾಭ್ಯಾಸದಲ್ಲಿ ತೊಡಗಿರ್ತಕ್ಕಂಥವ್ರು ಯಾರು ಮಾತಾಡಿಸ್ತಾ ಇರೋದಿಲ್ಲ, ಅಲ್ಲಿ ಓಡಾಡ್ತಾನೆ ನೋಡ್ತಾನೆ ಗೊತ್ತಾಗೋದಿಲ್ಲ. ತುಂಬಾ ದುಃಖಿತನಾಗಿ ಒಂದು ಮರದ ಕೆಳಗೆ ಕೂತಿರುವಾಗ ಅಲ್ಲಿ ಒಬ್ಬ ಋಷಿ ಸಮಾನವಾಗಿರ್ತಕ್ಕಂತಹ ವ್ಯಕ್ತಿಯೊಬ್ರು ಬರ್ತಾರೆ, ನೋಡ್ತಾರೆ, ಯಾಕೋ ಒಂದು ಸ್ವಲ್ಪ ಸಪ್ಪೆಯಾಗಿದ್ದಾನಲ್ಲ ಅಂತ ಹತ್ತಿರದಲ್ಲಿ ಹೋಗಿ ಮಾತನಾಡಿಸಿದಾಗ ಏನು ಯಾಕೆ ಬಂದಿದ್ಯಾ, ಏನ್ ವಿಷಯ ಅಂತ ಆಗ ಮನಸ್ಸಿನ ದುಗುಡವನ್ನೆಲ್ಲ ಹೇಳ್ಕೊಂಡಾಗ ಅವನಿಗೆ ಯೋಚನೆ ಮಾಡಬೇಡ, ನೀನ್ ಬಾ ನನ್ನ ಆಶ್ರಮಕ್ಕೆ ಬಾ ಅಂತ ಹೇಳಿ ಕರ್ಕೊಂಡು ಹೋಗಿ ಅವನ ಒಂದಷ್ಟು ವಿದ್ಯಾಭ್ಯಾಸವನ್ನೆಲ್ಲ ಶುರು ಮಾಡ್ತಾನೆ. ಹಲವಾರು ವರ್ಷಗಳ ಕಾಲ ಅಲ್ಲಿಯೇ ಇದ್ದ ವಿದ್ಯಾಭ್ಯಾಸವನ್ನು ಕೂಡ ಅವನು ಕಲಿತೆಲ್ಲ ಆದ್ಮೇಲೆ ಒಂದು ದಿವಸ ಮಹಾರಾಜರು ಬರ್ತಾರೆ ಆ ಜಾಗಕ್ಕೆ ಅಂತ, ಋಷಿಯನ್ನ ಒಂದು ಆಶ್ರಮಕ್ಕೆ ಬರ್ತಾರೆ ಅಂತ ಗೊತ್ತಾಗತ್ತೆ. ಮಹಾರಾಜರು ಬರ್ತಾರೆ, ಸ್ವಲ್ಪ ಈ ದಾರಿಯನ್ನ ತೆರವು ಮಾಡೋದಿನ್ನು ತುಂಬಾ ಕೊಳ್ಳು ಎಲ್ಲ ಇದೆ ಅಂತ ಹೇಳಿ ಅವರಿಗೆ ಒಂದು ಆದೇಶವನ್ನ ಕೊಡ್ತಾರೆ. ಅವನು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಓಡಾಡ್ತಾನೆ ಸುಸ್ತಾಗಿ ಹೋಗ್ತಾನೆ, ವಾಪಸ್ ಬರ್ತಾನೆ. ಆಯ್ತಾ ಎಲ್ಲ ರೆಡಿ ಮಾಡಿದೆ ಅಂತ ಕೇಳಿದ್ರೆ, ಇಲ್ಲ ಗುರುಗಳೇ ಕ್ಷಮಿಸಿಲ್ಲ, ನನಗೆ ಈ ಕೆಲಸ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಯಾಕೆ ಏನಾಯ್ತು ಅಂದ್ರೆ ಇಲ್ಲಿರುವಂತಹ ಒಂದೇ ಒಂದು ಸಸ್ಯವನ್ನು ಕೂಡ ನನಗೆ ಮನಸ್ಕೊಳ್ತಾ ಇಲ್ಲ. ಎಲ್ಲವೂ ಕೂಡ ಅತಿ ಅಮೂಲ್ಯವಾದಂತಹ ಸಸ್ಯಗಳು ಇದೆ ಇಲ್ಲಿ, ಇದನ್ನು ಹೇಗೆ ಕಿತ್ತು ಬಿಸಾಕೋದು ನಾನು, ನನ್ನಿಂದ ಈ ಕೆಲಸ ಸಾಧ್ಯವಾಗೋದಿಲ್ಲ. ಅವಾಗ ಗುರುಗಳು, ನೀನು ಇವತ್ತಿಗೆ ನಿನ್ನ ವಿದ್ಯಾಭ್ಯಾಸ ಪರಿಪೂರ್ಣವಾಯಿತು, ಹಾಗಾಗಿ ನೀನು ಇನ್ನು ವಾಪಸ್ ಹೋಗ್ಬೋದು, ನೀನು ವಿದ್ಯಾಭ್ಯಾಸವನ್ನ ಮುಗಿಸಿದ್ದೀಯ, ನೀನು ವೃತ್ತಿಯನ್ನ ಪ್ರಾರಂಭ ಮಾಡು ಅಂತ ಹೇಳಿ ಕಳಿಸ್ಕೊಡ್ತಾರೆ. ಮುಂದೆ ಅವರು ಜೀವಿಕಾಚಾರ್ಯರು ಅಂತ ಒಬ್ಬ ದೊಡ್ಡ ವಿದ್ಯಾವಂತರು, ವಿದ್ವಾಂಸರು, ದೊಡ್ಡ ವೈದ್ಯರು ಆಗ್ತಾರೆ. ಪ್ರಪಂಚದಲ್ಲಿ ಎಲ್ಲಿಯೂ ವಾಸಿ ಮಾಡೋದಕ್ಕೆ ಆಗದೇ ಇರತಕ್ಕಂತಹ ಸಮಸ್ಯೆಗಳನ್ನೆಲ್ಲ ಅವರು ಪರಿಹಾರ ಮಾಡುವಂತಹ ಒಬ್ಬ ವೈದ್ಯ ವಿಜ್ಞಾನಿ ಆಗ್ತಾರೆ. ಅವರು ಅನೇಕ ಗ್ರಂಥಗಳನ್ನು ಕೂಡ ವಿದ್ಯೆಯ ಮೇಲೆ ಬರೆದಿರ್ತಕ್ಕಂಥದ್ದನ್ನ ನಾವು ಇವತ್ತಿಗೂ ನೋಡ್ತೀವಿ. ಯಾಕೆ ಹೇಳಿದ್ರೆ ಈ ಕಥೆನ, ಯಾಕೆ ಅಂದ್ರೆ ನಮ್ಮಲ್ಲಿರ್ತಕ್ಕಂತಹ ಸಸ್ಯಗಳು ಅಷ್ಟು ಅಮೂಲ್ಯವಾದದ್ದು. ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಬಹುಶಃ ಉಪಾಧ್ಯಾಯ ವೃತ್ತಿಯಲ್ಲಿ ಇರ್ತಕ್ಕಂಥವ್ರು ನೀವೆಲ್ಲರೂ ಕೂಡ ನಿಮ್ಮ ಮಕ್ಕಳಿಗೆ ಈ ಒಂದು ವಿಷಯವನ್ನ ತಲುಪಿಸ್ಬೇಕು. ಯಾವ ಸಸ್ಯವನ್ನು ಕೂಡ ನಾವು ಹಾಳು ಮಾಡಬಾರದು ಅಂತ ಹೇಳಿ. ಹಾಗಾಗಿ ಅದರಲ್ಲಿ ಅಷ್ಟೊಂದು ಸತ್ವಗಳಿದೆ, ತುಂಬಾ ಸುಲಭದಲ್ಲಿ. ಮೊನ್ನೆ ಯಾರೋ ಒಬ್ರು ಬಂದ್ರು, ಆಸ್ತಮ ನನಗೆ 8 ವರ್ಷದಿಂದ ಇತ್ತು, ಏನ್ ಮಾಡಿದ್ರು ನಾನು ಪಕ್ವಾನ ಮಾಡ್ಕೊಂಡು ನಾನು ಸಾಕಾಗೋದು, ಅದೇನ್ ಹೇಳಿದ್ರಮ್ಮ ನೀವು ಹೇಳಿದ್ರು ಕರೆಕ್ಟಾಗಿ ನಾನು 45 ದಿವಸ ಮಾಡಿದ್ದೀನಿ, ನನಗೆ ಇತ್ತು ಆಸ್ತಮ ಅಂತಾನೆ ಗೊತ್ತಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿ ವಾಸಿಯಾಗಿದೆ ಅಂತ ಹೇಳಿ ಅವರೇ ಮನೆಯಲ್ಲಿ ಸಾಮಾನು ಅವ್ರಿಗೆ ಹೇಳಿದ್ರೆ ಅವರೇ ಮಾಡ್ಕೊಂಡು ತಗೊಂಡು ನಾನೇನೋ ಅವ್ರು ಗೊತ್ತಿರಲಿಲ್ಲ. ಅಂದ್ರೆ ಅಷ್ಟು ಸುಲಭವಾಗಿ ಪರಿಹಾರ ಆಗೋದಕ್ಕೆ ಅವಕಾಶ ಇದೆ. ಆದರೆ ನಾವು ಆ ಪ್ರಯತ್ನದಲ್ಲಿಲ್ಲ, ಅದರ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇಲ್ಲ. ಹಾಗಾಗಿ ದಯಮಾಡಿ ಎಲ್ಲರೂ ಕೂಡ ಪರಿಸರವನ್ನ ಸಂರಕ್ಷಣೆ ಮಾಡೋಣ, ಗಿಡ ಮರಗಳನ್ನ ಹೆಚ್ಚು ಬೆಳೆಸೋಣ. ಸಣ್ಣ ಪುಟ್ಟ ಸಸ್ಯಗಳಲ್ಲಿ ಕೂಡ ಶಕ್ತಿ ಇದೆ, ಅದನ್ನ ಅರ್ಥಕೊಂಡಾಗ ಏನಾಗುತ್ತೆ, ಈ ದಿನನಿತ್ಯ ಬರುವಂತಹ ಸಮಸ್ಯೆಗಳೆಲ್ಲರೂ ಕೂಡ ದೂರ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುವಂಥದ್ದು. ಅದರಲ್ಲೂ ಕೂಡ ಈ ಜವಾಬ್ದಾರಿ ಹೆಣ್ಣು ಮಕ್ಕಳಿಗೆ ಜಾಸ್ತಿ. ಯಾಕೆಂದ್ರೆ ಮಕ್ಕಳನ್ನ ಸಂರಕ್ಷಣೆ ಮತ್ತೆ ಮನೆಯಲ್ಲಿರ್ತಕ್ಕಂತಹ ಗಂಡಸರನ್ನ ಸಂರಕ್ಷಣೆ ಮಾಡೋದು ಹೆಣ್ಣು ಎಷ್ಟೇ ಓದಿರ್ಲಿ, ಏನೇ ಕೆಲಸ ಮಾಡಲಿ, ಮನೆಗೆ ಬಂದ್ಮೇಲೆ ಮಕ್ಕಳ ಯೋಗಕ್ಷೇಮವನ್ನ ತಾಯಿಯೇ ನೋಡೋದು. ಹಾಗಾಗಿ ಅವರ ಕರ್ತವ್ಯವೇ ತುಂಬಾ ದೊಡ್ಡದಾಗಿರ್ತಕ್ಕಂಥದ್ದು. ಅಂತಹ ಕರ್ತವ್ಯವನ್ನ ಪರಿಪಾಲನೆ ಮಾಡಬೇಕಾದ್ರೆ ಈ ತರಹ ಕೆಲವು ತುಂಬಾ ಸರಳ ಅಂತ ಅನ್ನಿಸ್ಕೊಳ್ಳುತ್ತೆ, ಸುಲಭ ಅಂತ ಅನ್ನಿಸ್ಕೊಳ್ಳುತ್ತೆ, ಆದ್ರೆ ಆ ವಿಶೇಷವಾದ ಜ್ಞಾನ ಎಲ್ಲರಲ್ಲಿ ಕೂಡ ಇರಬೇಕು ಅಂತ ಅನ್ನುವಂಥದ್ದು ನನ್ನ ಒಂದು ಅಭಿಲಾಷೆ. ದಯಮಾಡಿ ಎಲ್ಲರೂ ಕೂಡ ಇದನ್ನ ಅನುಸರಿಸಿದರೆ ಬಹುಶಃ ಸುರಕ್ಷಿತವಾಗಿರ್ತಕ್ಕಂತಹ ಸಮಾಜ ನಿರ್ಮಾಣ ಆಗುತ್ತೆ. ಸಮಾಜ ಸುರಕ್ಷಿತವಾಗಿದ್ದರೆ ದೇಶ ಚೆನ್ನಾಗಿರುತ್ತೆ, ದೇಶ ಚೆನ್ನಾಗಿದ್ದರೆ ನಮ್ಮ ಎಲ್ಲರ ಬದುಕು ಕೂಡ ಸುಂದರವಾಗಿರುತ್ತೆ ಅಂತ ಹೇಳ್ತಾ ನನಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತಹ ಈ ಒಂದು ಸಂಸ್ಥೆಯವರಿಗೆ ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ಎಲ್ಲರಿಗೂ ಕೂಡ ಆರೋಗ್ಯ ಭಾಗ್ಯ ಲಭಿಸಲಿ ಅಂತ ಹೇಳ್ತಾ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಭಾಸ್ಕರ್ ಅವರು ಕೊಟ್ಟಿದ್ದಾರೆ, ಅವ್ರಿಗೂ ಸಹ ನನ್ನ ಅಭಿನಂದನೆಗಳು ಹೇಳ್ತಾ, ನನ್ನ ಎದುರುಗಡೆ ಇರ್ತಿರುವಂತ ಎಲ್ಲ ನಮ್ಮ ಹೆಣ್ಮಕ್ಳುಗಳಿಗೆ ಮುಂದೆ ಸಹ ಸರಸ್ವತಿ ಮೇಡಮ್ ಆಗಿರ್ಬೋದು, ಶೋಭಾ ಪ್ರಕಾಶ್ ಆಗಿರ್ಬೋದು, ಎಲ್ಲರನ್ನು ಅವರವರದೇ ಒಂದು ಕ್ಷೇತ್ರದಲ್ಲಿ ಒಂದು ಸಾಧನೆ ಸಾಧಿಸಲು ನಮ್ಮ ಮುಂದೆ ಎಲ್ಲರೂ
ಕೂತಿದ್ದಾರೆ, ಮತ್ತೆ ಈ ಶಾಲೆಯ ಟೀಚರ್ಸ್ಗಳು ಕೂತಿದ್ದಾರೆ ಎಸ್ಪೆಷಲಿ. ಈಗ ಆಲ್ರೆಡಿ ವುಮೆನ್ಸ್ ಡೇ ಒಂಥರ ಕರ್ನಾಟಕ ರಾಜ್ಯೋತ್ಸವ ಥರ ಆಗ್ಬಿಟ್ಟಿದೆ. ನವೆಂಬರ್ ಪೂರ್ತಿ ಕನ್ನಡ ರಾಜ್ಯೋತ್ಸವ ಆಚರಿಸ್ತೀವಲ್ಲ, ಹಾಗೆ ಮಾರ್ಚಲ್ಲಿ ಪೂರ ಮಂತು ವುಮೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಖುಷಿ ಆಗುತ್ತೆ ಆಕ್ಚುಲಿ. ಸೊ ಅದು ಮಾರ್ಚ್ 8ನೇ ತಾರೀಕಿಗೆ ಮಾತ್ರ ಅದು ಮೀಸಲಾಗಿರ್ಬಾರ್ದು. ಸೊ ನಾನು ಇಲ್ಲಿ 26 ವರ್ಷಗಳಾಯಿತು ನಾನು ಇಲ್ಲಿ ಗರ್ಭಿಣಿ ಮತ್ತು ಸ್ತ್ರೀರೋಗ ತಜ್ಞರಾಗಿ ಕೆಲಸ ಮಾಡ್ತಾ, ಇಲ್ಲಿರೋರು ಅನೇಕರು ನನ್ನ ಪೇಷಂಟ್ಗಳು ಅಂತ ಹೇಳಲ್ಲ, ತಾಯಂದಿರು ಗರ್ಭಿಣಿಯಾಗಿ ನನ್ನ ಹತ್ರ ಬಂದು ವಿಸಿಟ್ ಮಾಡಿರೋರು ಇದ್ದಾರೆ ಸಹ. ಸೊ ಒಂದು ಎಲ್ಲರೂ ಎಲ್ಲವನ್ನೂ ಹೇಳಾಯ್ತು ಸಾಧನೆಗಳಲ್ಲಿ. ಒಂದು ನಾನು ಮಾತಾಡ್ಬೇಕಾದ್ರೆ ಒಂದೇ ಮಾತಾಡೋದು ಆರೋಗ್ಯ ದೃಷ್ಟಿಯಿಂದ. ಕಾಮನ್ ಆಗಿ ತುಂಬಾ ಜನ ಹೆಲ್ತ್ ಬಗ್ಗೆ ಕಾನ್ಶಿಯಸ್ ಇರಲ್ಲ. ಮೇಡಮ್ ದಪ್ಪ ಆಗಿದ್ದೀನಿ, ಏನಾದರೂ ಮೆಡಿಸಿನ್ ಕೊಡ್ತೀರಾ? ಮೆಡಿಸಿನ್ ಇಸ್ ರೆಡಿಮೇಡ್ ಫುಡ್ ಅವರಿಗೆ. ನಾನು ಹೇಳ್ತೀನಿ, ಆ ಥರ ಮೆಡಿಸಿನ್ ಸಿಗುವಂಗಿದ್ದಿದ್ರೆ ಪದ್ಮ ಡಾಕ್ಟರ್ ಕ್ಲಿನಿಕ್ ಮುಂದೆ ಇಲ್ಲಿಂದ ಬೆಂಗಳೂರುವರೆಗೂ ಕ್ಯೂ ನಿಂತ್ಕೊತಾ ಇದ್ರು. ದಯವಿಟ್ಟು ಯಾವ ಮೆಡಿಸಿನ್ ಇಲ್ಲ. ನೀವು ಫಿಸಿಕಲ್ ಎಕ್ಸಸೈಸ್ 20 ನಿಮಿಷ, ಜಾಸ್ತಿ ಬೇಡ ನನಗೆ, 20 ರಿಂದ 25 ನಿಮಿಷ ಏನು ನಿಮ್ಮ ಒಂದು ಯೋಗ ಅಥವಾ ಯಾವುದಾದ್ರೂ ಸರಿ, ವಾಕಿಂಗ್ ಇರ್ಬೋದು, ಎಕ್ಸಸೈಸ್ ಮಾಡಿ. ಇನ್ನು 80% ನೀವು ಆರೋಗ್ಯದ ಬಗ್ಗೆ ಗಮನ ಕೊಡಿ. ಆಯ್ತು, ಕೆಲವು ಏಜ್ಗಳವರೆಗೆ ಎಲ್ಲವನ್ನು ತಿಂದು ಉಂಡು ಬೆಳಿತೀವಿ. ಒಂದು ವಯಸ್ಸಾದ್ಮೇಲೆ ಆಫ್ಟರ್ 40, 45, 50 ಇಯರ್ಸ್ ಆದ್ಮೇಲೆ, 50 ವರ್ಷ ದಾಟಿದ್ಮೇಲೆ ಆಹಾರದಲ್ಲಿ ಎಲ್ಲವನ್ನು ಕಡಿತಗೊಳಿಸ್ತಾ ಬರಬೇಕು. ಆ ಆರೋಗ್ಯದ ಬಗ್ಗೆ ಮಹಾನುಭಾವರು ಈ ವೇದಿಕೆ ಮೇಲೆ ಒಬ್ರು ಕೂತಿದ್ದಾರೆ, ಗೌರಿ ಮೇಡಮ್. ನನಗೆ ಗೊತ್ತಿರಲಿಲ್ಲ, ಈಗ ತಾನೇ ಗೊತ್ತಾಯ್ತು. ನಮ್ಮ ತಾಯಿ ಯಾವಾಗಲೂ ಫೋನ್ ಮಾಡ್ತಾರೆ, ಇರ್ತಿರ್ತಾರೆ, 1 ನಿಮಿಷ ಇರು, ಗೌರವ್ನವ್ರು ಬರ್ತಾ ಇದ್ದಾರೆ, ಅವ್ರ ಮಾತು ಕೇಳ್ಕೊಂಡು ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಅಂತಾರೆ. ಇವತ್ತು ಅವ್ರನ್ನ ಭೇಟಿ ಮಾಡಿ ನನಗೆ ಬಹಳ ಖುಷಿ ಆಯಿತು. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಆರೋಗ್ಯದ ಬಗ್ಗೆ ಕೊಡಿ. ಹೆಣ್ಣು ಮಕ್ಕಳುಗಳಿಗೆ ಸ್ವಲ್ಪ ಹೇಳ್ಬೇಕಂತಂದ್ರೆ ವಲ್ನರಬಲ್, ಅಂದ್ರೆ ಯಾವುದೇ ಕಾಯಿಲೆಗೆ ಬೇಗ ತುತ್ತಾಗ್ತೀವಿ ನಾವು. ಯಾಕೆಂದ್ರೆ ನಮ್ಮಲ್ಲಿ ಸ್ವಲ್ಪ ಇಮ್ಯುನಿಟಿ ಪವರ್ ಕಡಿಮೆ ಇರುತ್ತೆ. ಅದನ್ನ ಹೆಚ್ಚು ಮಾಡ್ಕೋಬೇಕು, ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ಸೊ ನಿಮ್ಗೆ ಏನಾದ್ರೂ ಸ್ವಲ್ಪ ಬಂದಲ್ಲಿ ನೀವೇ ಮೆಡಿಕಲ್ ಸ್ಟೋರ್ಗೆ ಹೋಗಿ, ಅಥವಾ ಯಾರೋ ವೈದ್ಯರಲ್ಲದೆ ಇರುವವ್ರ ಹತ್ರ ಹೋಗಿ ಮೆಡಿಸಿನ್ ಕೇಳಿ ತಗೋಬೇಡಿ. ನೀವು ವೈದ್ಯರಿಗೆ ಹೋಗಿ ಕನ್ಸಲ್ಟ್ ಮಾಡಿ, ಅಥವಾ ನಿಮಗೆ ಯಾವುದು ನ್ಯಾಚುರೋಪತಿ ಇರ್ಬೋದು, ಆಯುರ್ವೇದಿಕ್ ಇರ್ಬೋದು, ಅಥವಾ ಆಲೋಪತಿಕ್ ಇರ್ಬೋದು, ಯಾವುದಾದ್ರೂ ವೈದ್ಯರನ್ನ ಭೇಟಿ ಮಾಡಿ ನಿಮ್ಮ ಒಂದು ಕಾಯಿಲೆಗೆ ತಕ್ಕಂತ ಒಂದು ಮೆಡಿಸಿನ್ ನೀವು ಉಪಯೋಗಿಸಿ. ಮತ್ತೆ ನಮ್ಮ ದೇಶದಲ್ಲಿ ಜಾಸ್ತಿ ಹೆಣ್ಣು ಮಕ್ಕಳಿಗೆ ಇರೋದು ಸರ್ವೈಕಲ್ ಕ್ಯಾನ್ಸರ್, ಅಂದ್ರೆ ಗರ್ಭಚೀಲದ ಬಾಯಿಯ ಕ್ಯಾನ್ಸರ್. ಓಕೆ, ಈಗ ಸರ್ಕಾರ ಹಂತವಾಗಿ, ಈಗ ನಾವು 8 ವರ್ಷದಿಂದ ಕೊಡ್ತಿದೀವಿ ಬಿಡಿ, 10 ವರ್ಷದ ಮಕ್ಕಳಿಗೆ, 12 ವರ್ಷದ ಮಕ್ಕಳಿಗೆ ಒಂದು HPV ವ್ಯಾಕ್ಸಿನ್ ಅಂತ ಕೊಡ್ತಾರೆ. ಈಗ ಹೆಂಗೆ BCG ವ್ಯಾಕ್ಸಿನ್, ಹೆಪಟೈಟಿಸ್, ಜಾಂಡಿಸ್ ವ್ಯಾಕ್ಸಿನ್ ಎಲ್ಲ ಮಕ್ಕಳು ಕೊಡ್ತಾರೋ, ಈಗ ಹೆಣ್ಣು ಮಕ್ಕಳಿಗೆ 10 ವರ್ಷದಿಂದ 12 ವರ್ಷ, 13, ಅಪ್ ಟು 16, 18 ವರ್ಷದವರೆಗೂ ಸ್ಟಾರ್ಟ್ ಮಾಡಿ ಆಗಲೇ ತುಂಬಾ ವರ್ಷ. ಇಲ್ಲೇ ಸಲಹೆಗಾರರು ಇರ್ತಾರೆ, ಅವ್ರ ಹತ್ರ ಪಡೆದು ಅದೊಂದು ವ್ಯಾಕ್ಸಿನೇಷನ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನಮ್ಮಲ್ಲಿ, ನಮ್ಮ ದೇಶದಲ್ಲಿ ತುಂಬಾ ಸಾವುಗಳಾಗ್ತಾ ಇರೋದು ಈ ಕ್ಯಾನ್ಸರ್ ಇಂದ. ಮತ್ತೆ ಇನ್ನೊಂದು, ಈ ಫ್ಯಾಮಿಲಿ ಪ್ಲಾನಿಂಗ್ ಈಗಲೂ ಸಹ ನೋಡಿ, ಅದು ಅಲಿಪ್ರಭಾಕ್ ಅವರು ಹೇಳಿದ್ರು, ಮೇಡಮ್ ಓಂಕಾರೇಶ್ವರಿ ಮಾಡಿದ್ರು, ಮೇಲ್ ಡಾಮಿನೇಟ್ ಗಂಡಸರದು ಒಂದು ಇದು ಇನ್ನೂ ನಾವು ಅದಕ್ಕೆ ಕಡಿಮೆ ಆಗಲಿಲ್ಲ, ಅದು ನಾವು ಸಹ ಈಕ್ವಲ್ ಹೋಗೋಕ್ಕಾಗಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಕ್ಯಾಂಪ್ ನಡೆಯುತ್ತೆ, ಲ್ಯಾಪ್ರೋಸ್ಕೋಪಿಕ್ ಕ್ಯಾಂಪ್ ಅಂತ, ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ನಡೆಯುತ್ತೆ. ಹೆಣ್ಮಕ್ಳಿಗೆ ಆಪರೇಷನ್ ಮಾಡುತ್ತೆ. ಆ ಗಂಡು ಮಕ್ಕಳಿಗೆ ಆಪರೇಷನ್ ಅಂತ ತಗೊಂಬಂದು ವ್ಯಾಸಕ್ಟಮಿ ಅಂತ ತಗೊಂಬಂದು ತುಂಬಾ ವರ್ಷಗಳಾಗೋಯ್ತು. ಹೆಣ್ಣು ಮಕ್ಕಳು ಸಹ ತನ್ನ ಗಂಡನಿಗೆ ಎನ್ಕರೇಜ್ ಮಾಡಲ್ಲ, ನೀವು ಆಪರೇಷನ್ ಮಾಡಿಸ್ಕೊಳ್ಳಿ, ನಾನು ಯಾಕೆ ಮಾಡಿಸ್ಕೋಬೇಕು ಅಂತ ಸಹ. ಅದನ್ನ ಆಪರೇಷನ್ ಮಾಡಿಸ್ಕೊಂಡ್ರು ಸಹ ಗಂಡು ಮಕ್ಕಳು ದಯವಿಟ್ಟು ಅದರಲ್ಲಿ ಬೇರೆ ರೀತಿ ಯಾವುದೇ ಒಂದು ಕೊರತೆಗಳು ಬರೋದಿಲ್ಲ. ಅವರ ಪರ್ಸನಲ್ ಒಂದು ಇದಾಗಿರ್ಬೋದು, ಅಥವಾ ಯಾವುದೇ ಒಂದು ವೈಯಕ್ತಿಕ ಆಸಕ್ತಿನಲ್ಲಿ ಕಡಿಮೆ ಆಗೋದಿಲ್ಲ ಗಂಡು ಮಕ್ಕಳಿಗೆ. ದಯವಿಟ್ಟು ಆದಷ್ಟು ಇನ್ನು ಮುಂದಿನ ಜನರೇಷನಲ್ಲಾದರೂ ಗಂಡು ಮಕ್ಕಳನ್ನ ಒಂದು ಈ ಫ್ಯಾಮಿಲಿ ಪ್ಲಾನಿಂಗ್, ಮಕ್ಕಳ ಆಗದಂತೆ ಆಪರೇಷನ್ಗೆ ಅವರಿಗೆ ಸ್ವಲ್ಪ ನೀವು ಪುಷ್ ಮಾಡಬೇಕು, ಅಂದ್ರೆ ಕಳಿಸ್ಬೇಕು. ನೀವೇ ಮಾಡಿಸ್ಕೊಳ್ಳಿ, ನಾನು ಮಾಡಿಸ್ಕೊಂಡ್ರೆ ರೆಸ್ಟ್ ತಗೋಬೇಕು, ಹಲವಾರು ಕಾರಣಗಳಿಂದ ನನಗೆ ತೊಂದರೆ ಆಗುತ್ತೆ ಆರೋಗ್ಯ, ನೀವೇ ಮಾಡಿಸ್ಕೊಳ್ಳಿ ಅಂತ ಹೇಳಬೇಕು. ಅದರಲ್ಲಿ ಎಲ್ಲ ಥರದ ಉಪಯೋಗಗಳಿರುತ್ತೆ. ಈ ಥರದ ಹಲವು ಒಂದು ಇನ್ನೂ ನಮ್ಮಲ್ಲಿ ಸುಧಾರಣೆ ಕಾಣಬೇಕಾಗುತ್ತೆ ಆರೋಗ್ಯದಲ್ಲಿ, ಎಸ್ಪೆಷಲಿ ಹೆಣ್ಮಕ್ಳಿಗೆ. ದಯವಿಟ್ಟು ಅದನ್ನೆಲ್ಲ ಪಾಲಿಸಿ. ಇದು ಈ ಒಂದು ವುಮೆನ್ಸ್ ಡೇ ಸಂದರ್ಭದಲ್ಲಿ ಎಲ್ರಿಗೂ ನಾನು ಮಹಿಳಾ ವಿಶ್ವ ದಿನಾಚರಣೆ ಅಂಗವಾಗಿ ಎಲ್ಲರೂ ಒಂದು ಶುಭಾಶಯ ಹೇಳ್ತಾ, ಒಂದು ಈಗಾಗಲೇ ನೀವು ತುಂಬಾ ದೂರ ಬಂದ್ಬಿಟ್ಟಿದ್ದೀರಾ, ಮಕ್ಕಳಿಗೆ ಎಜುಕೇಶನ್ ಕೊಡಿಸಿ. ಮಕ್ಕಳು ಯಾವಾಗಲೂ ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್.
ಆಮೇಲೆ ಅವರಿಗೆ ಇವಾಗ ಹೇಳಿದ್ರು ಅನುಪ್ರಭಕ್ಕೆ ಡ್ರೈವಿಂಗ್ ಇಷ್ಟ ಅಂತ. ಡ್ರೈವಿಂಗ್ ಇಷ್ಟ ಹೌದು, ನಮ್ಗೆ ತುಂಬ ಕ್ರೇಜು, ನನಗೂ ಅಷ್ಟೇ. ಬಟ್ ಹೆಣ್ಣು ಮಕ್ಕಳು ಎಲ್ಲರೂ ಕಲಿಬೇಕು, ಅವಶ್ಯಕತೆ, ಇಂಡಿಪೆಂಡೆಂಟ್. ಅವರಿಗೆ ಒಂದು ವೈಯಕ್ತಿಕವಾಗಿ ಯಾರನ್ನೂ ಕಾಯಬೇಕಾಗಿಲ್ಲ, ಎಲ್ಲೋ ಏನೋ ಹೋಗ್ಬೇಕಾ, ಒಂದು 2 ವೀಲರ್ ಆಗಲಿ ಅಥವಾ ಕಾರ್ ಆಗಲಿ, ಎಲ್ಲರೂ ಡ್ರೈವಿಂಗ್ನ ಕಲಿಯೋದಕ್ಕೆ ಕಲಿಸೋದಕ್ಕೆ ಮಕ್ಕಳಿಗೆ ಟ್ರೈ ಮಾಡಿ. ಮತ್ತು ನಿಮ್ಮ ಬಗ್ಗೆ ಜಾಸ್ತಿ ಯೋಚನೆ ಮಾಡಿ, ನಿಮ್ಮ ಹೆಲ್ತ್ ಬಗ್ಗೆ, ಆರೋಗ್ಯದ ಬಗ್ಗೆ ಸ್ವಲ್ಪ ಕೇರ್ ತಗೊಳ್ಳಿ. ಮತ್ತು ಎಲ್ಲದರಲ್ಲೂ ನೀವು ಒಂದು ನಮ್ಮತನವನ್ನು ಬಿಟ್ಟುಕೊಡದೆ ಮನೆಯಲ್ಲೂ ಎಲ್ಲರನ್ನೂ ನೋಡ್ತಾ ನಿಮಗಿದೆ ಅದು ಶಕ್ತಿ ಮಹಿಳೆಗೆ. ಬಟ್ ಆದರೂ ಇನ್ನೂ ಹೆಚ್ಚು ಒತ್ತು ಕೊಡಬೇಕು ಆರೋಗ್ಯಕ್ಕೆ ಮತ್ತು ಶಿಕ್ಷಣಕ್ಕೆ ಅಂತ ಹೇಳ್ತಾ, ಮತ್ತು ಈ ಸಂದರ್ಭದಲ್ಲಿ ನನಗೆ ಇವತ್ತು ಬೆಳಗ್ಗೆ ಸಹ ಒಂದು ವುಮೆನ್ಸ್ ಡೇ ಇತ್ತು ಬೆಂಗಳೂರಲ್ಲಿ, ಅದನ್ನ ಹೇಳಿದೆ ಕಲ್ಪನಕ ಎಲ್ಲರಿಗೂ ಗೊತ್ತಿದೆ. ನಮ್ದು 26 ವರ್ಷದ ಒಂದು ಬಾಂಧವ್ಯ ಹೇಗಿದೆ ಅಂತ ಒಂದು ಹಲವಾರು ಸರಿ ಫೋನ್ ಮಾಡಿದ್ರು, ಅಕ್ಕ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಮ್ಮ ಪ್ರತಿಷ್ಠಿತ ಸೇಂಟ್ ಮೈಕಲ್ಸ್ ಸ್ಕೂಲಲ್ಲಿ ಸೌಂಡ್ ವಾಲ್ಯೂಮ್ ನಮ್ಮ ಶ್ರೀಮತಿ ಗೌರಿ ಸುಬ್ರಹ್ಮಣ್ಯ ಮೇಡಮ್ ಅವರೇ, ಶ್ರೀಮತಿ ಅಮಿತ್ ಸರ್, ಡಾಕ್ಟರ್ ಪದ್ಮಾ ಅವರೇ, I will inform in message on this, in WhatsApp. ಶ್ರೀಮತಿ ಚೈತ್ರ ಭಾಸ್ಕರ್ ಅವರೇ, ಶ್ರೀ ಭಾಸ್ಕರ್ ಅವರೇ, Because tomorrow I have one small work I can't able to take. Okay, no problem, sir. Just tell them to next week I will take. Okay, sir. Thank you, sir. Thank you. ಗೌರಿ ಅಮ್ಮ ಹೇಳ್ದಂಗೆ ನಮ್ಮ ಮಹಿಳೆಯರ ಶಕ್ತಿ ಏನು ಅನ್ನೋದು ಈ ಕಾಲದಿಂದಲೂ ನಮ್ಮ ಪ್ರಪಂಚ ಜಾರಿಗೆ ಬಂದಾಗಿಂದಲೂ ಗೊತ್ತಿದೆ ಎಲ್ರಿಗೂ. ಆದರೆ ಈಗ ನಾವು 12ನೇ ಶತಮಾನದ ಅಥವಾ ಅದಕ್ಕಿಂತ ಹಿಂದೆ ಹೋಗಿದ್ದು ಅಂತ ಹೇಳಿದ್ರೆ ಹೆಣ್ಮಕ್ಳನ್ನ ಅವಾಗ ಜಾಸ್ತಿ ಇನ್ನು ಹೊರಗಡೆ ಬಿಡ್ತಾ ಇರಲಿಲ್ಲ. 4 ಗೋಡೆ ಮಧ್ಯೆ ಹೊರಗಡೆ ಅಷ್ಟೇ ಇರ್ತಿದ್ರು. ಅವತ್ತಿನ ದಿನದಲ್ಲಿ ಮಹಾದೇವಿ ಆಗಿರ್ಬೋದು, ಇನ್ನಿತರ ಶ್ರೀಶಕ್ತಿಗಳು ಸಮಾಜಮುಖಿಯಾಗಿ ಹೊರಗಡೆ ಬಂದು ಶ್ರೀ ಶಕ್ತಿಯನ್ನು ಸಮಾಜಕ್ಕೆ ಪರಿಚಯಿಸಬೇಕು ಅಂತ ಹೇಳಿ ಅವರುಗಳೇ ಮಾದರಿಯಾಗಿ ನಿಂತ್ಕೊಂಡು ನಮಗೆ
ಶಕ್ತಿಯ ಪರಿಚಯ ಮಾಡಿದ್ರು. ಮನು ಅವರು ಹೇಳಿದ್ರು, ಹೆಂಗಸರಿಗೆ ಹೊರಗಡೆ ಬಿಡಬಾರ್ದು, ಅಂದರೆ ಅವರು ನಾನು ಗೋಡೆ ಮಧ್ಯೆ ಹೊರಗಡೆ ಇರಬೇಕು ಅಂತ ಅವಾಗಿನ ಕಾಲದಲ್ಲಿ ಇದ್ದರು. ಆದರೆ ಬಹುಶಃ ಅವ್ರು ಯಾಕೆ ಆ ಥರ ಮಾಡಿದ್ರು ಅಂತ ಹೇಳಿದ್ರೆ ಅವ್ರಿಗೆ ಶ್ರೀ ಶಕ್ತಿಯ ಅರಿವಿತ್ತು ಅನಿಸುತ್ತೆ. ಹೊರಗಡೆ ಬಂದರೆ ಅವರು ನಮ್ಮನ್ನ ಆವರಿಸ್ಕೊಂಡಿರ್ತಾರೆ, ನಮ್ಮನ್ನು ಮೀರಿ ಬೆಳೀತಾರೆ ಅನ್ನೋ ಒಂದು ವಿಷನ್ ಅವ್ರಿಗೆ ಹಾಗೆ ಇತ್ತು. ಆ ಒಂದು ದೃಷ್ಟಿಯಿಂದ ಅವರು ಆವತ್ತಿನ ದಿನದಲ್ಲಿ ಆ ಥರ ಅವನ್ನ ನಾಲ್ಕು ಗೋಡೆ ಮಧ್ಯೆನೇ ಇರಿ ಅಂತ ಹೇಳುವಂಥ ಒಂದು ಹೇಳಿಕೆ ಇಟ್ಟಿದ್ರು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಮಹಿಮೆಯನ್ನು ತೋರಿಸುವಂಥದ್ದನ್ನ ನಾವು ಕೇಳಿ ಪಡ್ಕೊಂಡು ಮುಂದಕ್ಕೆ ಬರಬೇಕಾಗಿರುವಂಥ ಒಂದು ಪರಿಸ್ಥಿತಿಗಳು ಸೃಷ್ಟಿಯಾಯಿತು. ಮತ್ತೆ ಮಹಿಳಾ ದಿನಾಚರಣೆ ಆಚರಣೆ ಮಾಡುವಂತಹ ಒಂದು ಸಂದರ್ಭಗಳು ಬಂತು. ಎಲ್ಲ ಕಡೆ ಅದಕ್ಕೋಸ್ಕರ ಮಹಿಳೆಯರಿಗೆ ಸಮಾನ ವೇತನ ಕೊಡಬೇಕು ಅಂತ ಹೇಳಿ ಈಗಲಾದರೂ ಅದು ಸಮಾನ ವೇತನ ಬಂದಿಲ್ಲ. ನಾವು ಈಗ ಯಾವುದೇ ಕೆಲಸ ಗದ್ದೆಗಳಲ್ಲಿ ಕೆಲಸ ಮಾಡಬೇಕಾದ್ರೆ ನೋಡ್ಬೋದು ನೀವು, ಸೇಮ್ ಹವರ್ಸ್ ಕೆಲಸ ಮಾಡ್ತಾರೆ. ಬೆಳಿಗ್ಗೆ ಹೆಣ್ಮಕ್ಳು ಬರ್ತಾರೆ, ಮಧ್ಯಾಹ್ನ ಊಟ ಮಾಡ್ಕೊತಾರೆ, ಸಂಜೆ ಹೋಗ್ತಾರೆ. ಗಂಡಸರು ಅದೇ ಸಮಯಕ್ಕೆ ಬರ್ತಾರೆ, ಇನ್ನೂ ಮುಂಚೆನೇ ಹೋಗ್ತಾರೆ ಅವರು. ಆದರೆ ಹೆಣ್ಮಕ್ಳಿಗೆ ಕೊಡೋಂಥ ಸಂಬಳನೇ ಬೇರೆ ಇರ್ತದೆ, ಕಡಿಮೆ ಇರ್ತದೆ. ಗಂಡು ಮಕ್ಕಳಿಗೆ ಕೊಡೋಂಥ ಸಂಬಳ ಜಾಸ್ತಿ ಇರುತ್ತೆ. ಸೊ ಆ ಥರ ಈ ಸಮಾನತೆ ಅಂತ ಹೇಳಿದ್ರೆ ನಮಗೆ ಎಲ್ಲ ಈ ಸಮಾಜದ ಎಲ್ಲ ಸ್ತರಗಳಲ್ಲೂ ಈ ಸಮಾನತೆ ಬೇಕು ಅಂತ ಹೇಳಿ ಹೋರಾಟ ಮಾಡ್ಕೊಂಡು ಬಂದು ಈ ಮಹಿಳಾ ದಿನಾಚರಣೆ ಆಚರಣೆ ಮಾಡೋದು. ಅವತ್ತೊಂದು ದಿನ ಮಹಿಳೆಯರ ಬಗ್ಗೆ ಹೊಗಳಿಕೆ ಮಾತಾಡೋದು, ಅವ್ರನ್ನ ನೀವೇ ಎಲ್ಲ ಅಂತ ಹೇಳೋದು, ಕೂರಿಸೋದು, ಇದೆಲ್ಲ ಇದು ಬೇಕಾಗಿಲ್ಲ ನಮಗೆ. ಮಹಿಳೆ ಸಬಲೀಕರಣಗೊಳ್ಬೇಕು ಸರಿ, ಆದರೆ ನಾವು ಅದಕ್ಕೆ ಕಾಯ್ಕೊಂಡು ಕುತ್ಕೋಬಾರ್ದು. ಇನ್ನೊಬ್ರು ಒಂದು ನಮಗೆ ದಾರಿ ತೋರಿಸ್ತಾರೆ ಅನ್ನೋದಕ್ಕಿಂತ ನಾವೇ ಇರುವಂಥ ಆಪರ್ಚುನಿಟೀಸ್ನ ಯೂಸ್ ಮಾಡಿಕೊಂಡು ನಮ್ಮ ಸ್ವಂತ ಸಬಲೀಕರಣವನ್ನು ಮಾಡ್ಕೊಳ್ಬೇಕಾಗಿರುವಂಥ ಕಾಲ ಬಂದಿದೆ. ಈಗ ನಾವು ಹೇಳ್ತೇವೆ, ಈಗ ಸಮಾನತೆ ಬೇಕು ಅಂತ. ಸಮಾನತೆ ಸಿಕ್ಕಿದೆ, ಸಮಾನತೆ ಯಾರು ಕೊಡಬೇಕಾಗಿಲ್ಲ, ನಮ್ಮಲ್ಲಿ ನಾವು ಬಳಸ್ಕೊಳ್ಳುವಂಥದ್ದು. ಈಗ ಎಲ್ಲ ಸ್ತರಗಳಲ್ಲೂ ನಾವು ನೋಡಿದ್ರೆ ಮೀರಿನೇ ನಾವು ನಿಂತಿದ್ದೇವೆ. ಸಮಾನತೆಗಿಂತಲೂ ನಾವು ಒಂದು ಹೆಜ್ಜೆ ಮೇಲೇನೇ ಇದ್ದೇವೆ. ಆದರೆ ಇದು ಎಲ್ಲೆಡೆ ವ್ಯಾಪಕವಾಗಿ ಇಲ್ಲ. ಈಗ ನಾವು ಗ್ರಾಮಾಂತರ ಪ್ರದೇಶಗಳಲ್ಲಿ ಹೋದರೆ, ರೂರಲ್ ಲಿಮಿಟ್ಸಲ್ಲಿ ಹೋಯಿತು ಅಂದರೆ ಇವತ್ತಿನ ದಿನವೂ ನಾವು ಆ ಒಂದು ಕಟ್ಟುಪಾಡುಗಳನ್ನ ನೋಡ್ತೀವಿ. ಕೆಲವೊಂದು ಕಾರ್ಯಕ್ರಮಗಳಿಗಷ್ಟೇ ಸೀಮಿತ ಆಗಿರ್ತಾರೆ. ಮನೆ ಕೆಲಸ ಮಾಡ್ಕೊಂಡಿರ್ಬೇಕು, ಹಿಂಗೆ ಇರ್ಬೇಕು, ಹಂಗೆ ಇರಬೇಕು ಅಂತ ಹೇಳಿ. ಆದರೆ ನೀವು ಇದ್ರ ಎಕ್ಸ್ಟ್ರಿಮಿಟೀಸ್ ನೋಡ್ತೀವಿ ನಾವು. ಅತಿ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಶ್ರೀಮತಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯರವರಿಗೂ, ಹಾಗೆ ಇತರ ಅತಿಥಿಗಳು ಶ್ರೀಮತಿ ಓಂಕಾರೇಶ್ವರಿ ಮಹಂತರವರು, ಶ್ರೀಮತಿ ಅಂಬಿಕಾರವರು, ಹಾಗೆ ಶ್ರೀಮತಿ ಡಾಕ್ಟರ್ ಪದ್ಮಾರವರು, ಶ್ರೀಮತಿ ಶ್ವೇತಾ, ಹಾಗೆ ಇಲ್ಲಿನ ಶಾಲೆಯ ಮುಖ್ಯಸ್ಥರು ಶ್ರೀ ಭಾಸ್ಕರ್ ಅವರು, ಶ್ರೀ ಚೈತ್ರ ಭಾಸ್ಕರ್ ಅವರು, ಹಾಗೂ ಶಾಲೆಯ ಪ್ರಾಂಶುಪಾಲಕರಾದಂಥ ವಸಂತ ಅವರದು, ಹಾಗೂ ಇಲ್ಲಿ ಇರುವಂಥ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೂ, ಹಾಗೂ ನಾನು ಇವತ್ತು ನಿಮ್ಮ ಮುಂದೆ ನಿಲ್ಲೋಕೆ ಮುಖ್ಯವಾದ ಕಾರಣ ಆದಂಥ ಶ್ರೀಮತಿ ಕಲ್ಪನಾ ಸುಂದರೇಶ್ ಅವರು, ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ಅನುಭವ ಮುಖರ್ಜಿ ಮಾಡುವ ನಮಸ್ಕಾರಗಳು. ನಿಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಆಯಿತು, ಒಂದು ವಾರ ಆಗೋಯ್ತು ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಆಗಿ. ಆದರೆ ಇವತ್ತು ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ಸೊ ನಿಮ್ಮೆಲ್ಲರಿಗೂ ಶುಭಾಶಯಗಳು ಕೋರ್ತಾ ಇದ್ದೀನಿ. ಹಾಗೆ ಕಲ್ಪನಾಟಿಯವರ ಭಜನಾ ಮಂಡಳಿ, ಶ್ರೀನಿವಾಸ ಪದ್ಮಾವತಿ ಭಜನಾ ಮಂಡಳಿ ಎಲ್ಲ ಸದಸ್ಯರು ಬಂದಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ನನ್ನ ಪ್ರೀತಿಯ ವಂದನೆಗಳು. ನೃತ್ಯ ಎಲ್ಲ ನೀವೇ ಮಾಡಿದ್ರು ಅಲ್ವಾ? ಕೋಲಾಟ ಬಹಳ ಸುಂದರವಾಗಿತ್ತು, ಖುಷಿಯಾಯಿತು. ಏನಂದ್ರೆ ಕೋಲಾಟ ಮುಗಿದ ತಕ್ಷಣ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಎಲ್ಲ ಸುಂದರವಾಗಿ ಒಳ್ಳೊಳ್ಳೆ ಸೆಕೆಂಡ್ ನೋಡ್ಕೊಂಡು ಬಂದು ಕೂತ್ಕೊಂಡ್ರು. ತುಂಬಾ ಸಂತೋಷ ಆಯ್ತು. ನಾನು ಡಾಕ್ಟರ್ ಪದ್ಮ ಅದೇ ಮಾತಾಡ್ತಿದ್ದೆ, ನೋಡಿ ಆಲ್ರೆಡಿ ಅವರೆಲ್ಲ ಹೋಗಿ ರೆಡಿಯಾಗಿ ಬಂದು ಕೂತ್ಕೊಂಡ್ಬಿಟ್ರು ಅಂತ. ಹೆಣ್ಣು ಮಕ್ಕಳೆಲ್ಲ ಹುರುಪಿರುತ್ತೆ, ಆಸಕ್ತಿ ಇರುತ್ತೆ. ಗಂಡಸರು ಬೆಳಗ್ಗೆ ಹಾಕೊಂಡು ಶರ್ಟ್ ಬಂದಿದೆ ಸರ್, ಆದ್ರೆ ಆದ್ರೆ ನಮಗೆ ಖುಷಿ ಕೊಡುವಂಥ ವಿಷಯ ಅದು. ನಾವು ಸುಂದರವಾಗಿ ಡ್ರೆಸ್ ಮಾಡ್ಕೊಳ್ಳೋದು,
ಒಳ್ಳೊಳ್ಳೆ ಉಡುಗೆ ತೊಡುಗೆಗಳು ಹಾಕೋದು ಅಲ್ವಾ? ಅದನ್ನ ಒಬ್ರನ್ನೊಬ್ರು ನೋಡಿ ಖುಷಿ ಪಡೋದು. ಸಾಮಾನ್ಯವಾಗಿ ಹೇಳ್ತಾರೆ ಹೆಣ್ಮಕ್ಳೆಲ್ಲ ಒಂದೇ ಕಡೆ ಇದ್ರೆ ಬಹಳಷ್ಟು ಕಾಸಿಪ್ ಇರುತ್ತೆ, ಬುಟಿಕಿಸ್ ಇರುತ್ತೆ ಅಂತ ಅಲ್ವಾ? ಎಲ್ಲ ಒಂದ್ ಕಡೆ ಒಂದೊಂದ್ಸರಿ ಅದು ನಿಜ ಕೂಡ. ಯಾಕಂದ್ರೆ ಒಂದಷ್ಟು ನೆಗೆಟಿವಿಟಿ ಜೀವನದಲ್ಲಿ ಯಾವಾಗಲೂ ಇಟ್ಸ್ ಪಾರ್ಟ್ ಆಫ್ ಆರ್ ಲೈಫ್. ಆದ್ರೆ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ನಾನು ಬಂದು ಒಂದೆರಡು ಒಳ್ಳೆ ಮಾತುಗಳನ್ನ ಹಂಚಿಕೊಂಡಿಲ್ಲ ಅಂದ್ರೆ ಅದಕ್ಕೆ ಅರ್ಥನೇ ಇಲ್ಲ ಅಂತ ನನಗೆ. ನಾರ್ಮಲ್ ಆಗಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಬಂದಾಗ ಎಲ್ಲ ಅಡ್ವೈಸ್ ಕೊಡೋಣ ಹೇಳ್ಕೊಡ್ತೀವಿ ಅಲ್ಲ, ಹಿಂಗ್ ಮಾಡಬೇಕು, ಹಾಗೆ ಮಾಡಬೇಕು, ಇಂಡಿಪೆಂಡೆಂಟ್ ಆಗಿರ್ಬೇಕು, ಧೈರ್ಯವಾಗಿರ್ಬೇಕು, ಈ ತರ ಇರಬೇಕು, ಆ ತರ ಇರಬೇಕು, ಮಾದರಿಯಾಗಿರ್ಬೇಕು. ಆ ಅಡ್ವೈಸ್ ನಮಗೆ ಏನಕ್ಕೂ ಇಷ್ಟ ಇರಲ್ಲ, ಅದಕ್ಕೆ ಫಾಲೋ ಮಾಡೋಕ್ಕೂ ಇಷ್ಟ ಇದ್ರೂ ಕಷ್ಟ ಆಗುತ್ತೆ ಎಷ್ಟೊಂದು ಸರಿ ಅಲ್ಲ. ಆದ್ರೂ ಒಂದ್ ಎರಡು ಮಾತು ಹಂಚ್ಕೊಳ್ಳೋದು ನಾನು ನನ್ನ ಪರ್ಸನಲ್ ಅನಿಸಿಕೆ ಏನು ಅಂತಂದ್ರೆ, ಈ ಹೆಣ್ಮಕ್ಳು ಹಿಂದಿನ ಹೊಟ್ಟೆ ಕಿಚ್ಚು ವಾಸಿಪ್ಪು ಇದೆಲ್ಲ ಜಾಸ್ತಿ ಇರುತ್ತೆ ಅನ್ನೋದನ್ನ ನಾವು ಸುಳ್ಳು ಮಾಡ್ಬೇಕು. ಯಾಕಂದ್ರೆ ಮೇಡಮ್ ಹೇಳಿದ್ರು, ಈಶ್ವರಿ ಮೇಡಮ್ ಹೇಳಿದ್ರು, ಯಾವತ್ತೂ ನಾವು ಈಕ್ವಲ್ ಆಗಿ ನಾವು ಸಾಧ್ಯನೇ ಇಲ್ಲ. ಪ್ರಕೃತಿ ಪ್ರಕಾರನೇ ಹೆಣ್ಣು ಗಂಡು ಬಿಟ್ಟಿಲ್ಲ, ದೇವರ ಸೃಷ್ಟಿನೇ ಬಿಟ್ಟಿಲ್ಲ ಅಲ್ವಾ? ಏನೋ ಒಬ್ಬ ಗಂಡಸು 200 kg ವೆಯ್ಟ್ ಎತ್ತುತ್ತಾನೆ ಅಂತ ನಾನು ಅದನ್ನ ಎತ್ತುತ್ತೀನಿ ಅಂದ್ರೆ ಅದು ಸಾಧ್ಯನೇ ಇಲ್ಲ. ಅದೇ ಒಂದು ಹೆಣ್ಣು ಮಾಡುವಂತ ಪ್ರಕೃತಿ ಕೆಲಸ ಜನ್ಮ ನೀಡೋದು, ಅದು ಗಂಡು ಎಷ್ಟು ಪ್ರಯತ್ನ ಪಟ್ಟು ಮಾಡೋಕ್ ಸಾಧ್ಯ ಇಲ್ಲ. ಆದ್ರೆ ಅಲ್ಲೇ ಒಂದು ಇದಿದೆ, ನಿಜಾಂಶ ಇದೆ, ಗಂಡು ಹೆಣ್ಣು ಸೇರಿದ್ರೇನೆ ಪ್ರಕೃತಿ, ಅಲ್ಲೇ ಜನ್ಮ ಅಲ್ವಾ? ಗಂಡಸಿಂದ ಹೆಣ್ಣು ನಾನು ಕಾಯಿ ಹಾಕ್ತೀನಿ ಅಂದ್ರೆ ಅದು ಸಾಧ್ಯವೇ ಇಲ್ಲ. ದಟ್ ಇಸ್ ನೇಚರ್. ಸೊ ಯಾವಾಗಲೂ ಹೆಣ್ಣು ಗಂಡು ಒಟ್ಟಿಗೆ ನಡೆಯೋದೇ ಪ್ರಕೃತಿ ನಿಯಮ. ಈಕ್ವಾಲಿಟಿ ಯಾವಾಗ ಬರುತ್ತೆ ಅಂದ್ರೆ ಒಂದೇ ಕೆಲಸಕ್ಕೆ ಒಂದೇ ಸೇಮ್ ಲೆವೆಲ್ ಕ್ವಾಲಿಫಿಕೇಶನ್ ಇರುವಂತ ಹೆಣ್ಣು ಗಂಡು ಒಂದೇ ಕೆಲಸ ಮಾಡ್ತಿದ್ದಾಗ ಅವ್ರಿಗೆ ಬೇರೆ ಬೇರೆ ಸಂಬಳ ಕೊಡೋದ್ರಲ್ಲಿ ಇನ್ಈಕ್ವಾಲಿಟಿ ಬರೋದು. ಅದು ಎಲ್ಲಾ ಕ್ಷೇತ್ರದಲ್ಲೂ ಅದನ್ನು ಮಾತಾಡೋದು ಪದ್ಮ ಡಾಕ್ಟರ್. ಅದೇ ಕ್ವಾಲಿಫಿಕೇಶನ್, ಇನ್ಫ್ಯಾಕ್ಟ್ ಹೆಣ್ಮಕ್ಳಿಗೆ ಹೆಚ್ಚಿನ ಕ್ವಾಲಿಫಿಕೇಶನ್ ಇರುತ್ತೆ, ಆದ್ರೂ ಆತ ಗಂಡಸು ಅನ್ನೋದಕ್ಕೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಸಂಬಳ. ಅದಕ್ಕೆ ನಮಗೆ ಅದು ಬಹಳ ಅಜಗಜಾಂತರ ವ್ಯತ್ಯಾಸ ಕಾಣೋದು ನಮ್ಮ ಇಂಡಸ್ಟ್ರಿನಲ್ಲಿ, ನಮ್ಮ ಚಿತ್ರರಂಗದಲ್ಲಿ ಅದು ಎದ್ದು ಕಾಣುತ್ತೆ. ಅದಕ್ಕೆ ಈಗೆಲ್ಲೋ ಒಂದಷ್ಟು ಮಹಿಳೆಯರು, ಕರೀನಾ ಕಪೂರ್ ಇರ್ಬೋದು, ಇಲ್ಲ ದೀಪಿಕಾ ಪಡುಕೋನ್ ಇರ್ಬೋದು, ಅವರೊಂದಷ್ಟು ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯನ ಓಪನ್ ಆಗಿ ಹೇಳಿ, ತಮ್ಮ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಹೇಳಿ ಅದ್ರ ಬಗ್ಗೆ ಸ್ವಲ್ಪ ಹೋರಾಟ ಮಾಡ್ತಾರೆ. ಸೊ ಇಂಥ ಒಂದು ಅದ್ಭುತವಾದ ಸಂಸ್ಥೆ ನಡೆಸ್ತಾ ಇರುವಂತ ಭಾಸ್ಕರ ಅವರಿಂದ ನಾನು ಶುರು ಮಾಡ್ತೀನಿ. ಆ ಒಂದು ಇನ್ಈಕ್ವಾಲಿಟಿ ನಿಮ್ಮಂಥ ಯುವಕರು ಇಷ್ಟು ಒಳ್ಳೆ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದೀರಾ, ಅದನ್ನ ಫೈಟ್ ಮಾಡೋಕೆ ನೀವು ಟ್ರೈ ಮಾಡಿ. ಯಾಕಂದ್ರೆ ಶ್ರೀಮತಿನ ಜೊತೆಗೆ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಸೊ ಅಲ್ಲೇ ಒಂದು ಈಕ್ವಾಲಿಟಿ ಕಾಣಿಸ್ತಾರೆ ನಮಗೆ. ಸೊ ನೆಕ್ಸ್ಟ್ ಟೈಮ್ ಆ ಥರ ಸಿಚುವೇಶನ್ ಯಾಕಂದ್ರೆ ಒಳ್ಳೆ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಇಲ್ಲಿ ಬಂದು ಒಂದು ಒಳ್ಳೆ ಸಂಸ್ಥೆನ ನಡೆಸ್ತಾ ಇದ್ದಾರೆ. ಆ ಒಂದು ಈ ಥರ ಸಣ್ಣ ಸಣ್ಣ ವಿಷಯಗಳಲ್ಲಿ ಚೇಂಜಸ್ ನಾವು ಕಂಡ್ರೆ ಸೊಸೈಟಿ ಓವರ್ ಆಲ್ ಚೇಂಜಸ್ ನಾವು ಕಾಣ್ಬೋದು. ಹಾಗೆ ಹೆಣ್ಮಕ್ಳು ಒಂದೇ ಜಾಗದಲ್ಲಿ ಇರುವಾಗ ಅಸೂಯೆ ಬೇಡ, ಒಬ್ರಿಗೊಬ್ರು ಕಾಲು ಎಳೆಯೋದು ಬೇಡ. ಯಾಕಂದ್ರೆ ನಮ್ಮನ್ನ ಇನ್ನೊಬ್ಬ ಹೆಣ್ಣು ಅರ್ಥ ಮಾಡ್ಕೊಳ್ಳೋವಾಗ ಯಾವ ಗಂಡಸು ಅರ್ಥ ಮಾಡ್ಕೊಳ್ಳೋದು ಸಾಧ್ಯನೇ ಇಲ್ಲ. ಅವ್ರು ನಮ್ಮನ್ನು ಎಷ್ಟೇ ಪ್ರೀತಿಸ್ಬೋದು, ಒಂದು ಹೆಣ್ಣು ಇನ್ನೊಂದು ಹೆಣ್ಣನ್ನ ಅರ್ಥ ಮಾಡ್ಕೊಳ್ಳುವಷ್ಟು ಬೇರೆ ಯಾರ ಕೈಲೂ ಸಾಧ್ಯ. ಸೊ ದಯವಿಟ್ಟು ನೀವೆಲ್ಲರೂ ಒಂದು ಕಡೆ ಇದ್ದಾಗ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ, ಒಬ್ರಿಗೊಬ್ರು ಮೇಲೆತ್ತೋಕೆ ಹೆಲ್ಪ್ ಮಾಡಿ, ಸಹಾಯ ಮಾಡಿ. ಈಗೆಲ್ಲ ಈ ಟೀಚರ್ಸ್ ಇದ್ದಾರೆ, ಒಟ್ಟಿಗೆ ದಿನಾ ಬೆಳಗ್ಗೆ ಅಂದ್ರೆ ಒಟ್ಟಿಗೆ ಇರ್ತೀವಿ ಅಲ್ವಾ? ಅದೇ ರೀತಿ ನಮ್ಮ ಭಜನಾ ಮಂಡಳಿಯಲ್ಲಿರುವಂಥ ಸಂಸ್ಥೆ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ಮನೆಯಲ್ಲೇ ಇರುವಂಥ ನಿಮ್ಮ ಸೊಸೆ ಇರ್ಬೋದು. ಸೊಸೆನ ಮಗಳ ಥರ ನೋಡ್ಬೇಕು, ಎಷ್ಟು ಜೀವನ ಎಷ್ಟು ಸುಂದರ ಆಗುತ್ತೆ. ಅದೇ ರೀತಿ ನಾವೆಲ್ಲರೂ ನಮ್ಮ ಅತ್ತೆ ಇರ್ತೇನೆ, ನಮ್ಮ ತಾಯಿ ರೂಪದಲ್ಲಿ ನೋಡ್ಬಿಟ್ರೆ ನನ್ನ ಅಮ್ಮ ಹೀಗೆ ನಡ್ಕೊತಾ ಇದ್ದೀನ ಅದೊಂದು ಯೋಚನೆ ಮಾಡ್ಬಿಟ್ರೆ ಅಲ್ಲೇ ಬಂದಾಗ್ಬಿಡುತ್ತೆ. ನೀವು ಅಷ್ಟೇ, ನನ್ನ ಮಗಳು ಇನ್ನೊಂದು ಮನೆಗೆ ಈ ಥರನೇ ಅನುಭವಿಸಿದ್ರೆ ಏನಾಗುತ್ತೆ ಅಂತ ನೀವು ಯೋಚನೆ ಮಾಡ್ಬಿಟ್ರೆ ನಿಮ್ಮ ಸೊಸೆ ಬಹಳ ಪ್ರೀತಿಯಿಂದ ನೋಡ್ಕೊತೀರ. ಸೊ ಹೆಣ್ಣು ಮಕ್ಕಳು ಇರೋ ಕಡೆ ಒಂದು ಪಾಸಿಟಿವ್ ಫೀಲಿಂಗ್ ಇರಲಿ ಅಂತ ನಾನು ಅದಿದ್ರೆ. ಯಾಕಂದ್ರೆ ಗೌರಿ ಮೇಡಮ್ ಹೇಳಿದ್ರು, ಒಬ್ಬ ಗಂಡಸು ವಿದ್ಯಾಭ್ಯಾಸ ಮಾಡಿದ್ರೆ ಬರೀ ಅವನ ಒಬ್ಬನಿಗೆ ಆಗುತ್ತೆ, ಕೆಲಸ ಮಾಡ್ತಾರೆ, ಅವ್ರ ಮನೆಗೆ ನೋಡ್ಕೊತಾರೆ, ಅವ್ರ ಕುಟುಂಬ ಸಾಕ್ತಾರೆ. ಒಂದು ಹೆಣ್ಣು ಏನೇ ಒಂದು ಕಲೆ ಇರ್ಬೋದು, ಅದನ್ನು ಕಲಿತ್ರೆ ಆಕೆ ಒಬ್ಬರೇ ಕಲಿಯೋದು, ಅವಳ ಇಡೀ ಕುಟುಂಬ, ಅವಳ ಸುತ್ತಮುತ್ತ ಇರುವಂಥ ಜನ ಎಲ್ಲರೂ ಕಲಿತಾರೆ. ಅದರಿಂದ 10 ಜನಕ್ಕೆ ಲಾಭ. ಹಾಗಾಗಿ
ಹೆಣ್ಮಕ್ಳು ಯಾವಾಗಲೂ ಏನೇ ಒಂದು ಚೇಂಜಸ್ ತಂದ್ರು, ಒಂದು ಸಣ್ಣ ಮಟ್ಟದಲ್ಲಿ ನಾವು ಚೇಂಜಸ್ ಮಾಡ್ತಾ ಬಂದ್ರು ಆ ಚೇಂಜ್ ಬಹಳ ಹೋಗ್ತಾ ಹೋಗ್ತಾ ಬಹಳ ದೊಡ್ಡ ರೀತಿಯಲ್ಲಿ ನಮಗೆ ಸಮಾಜದಲ್ಲೇ ಆ ಒಂದು ಚೇಂಜ್ ಆಗುತ್ತೆ. ಸೊ ನನ್ನ ಕಡೆಯಿಂದ ಇದೊಂದು ಆಸೆ, ಎಲ್ಲ ಹೆಣ್ಮಕ್ಳು ಪಾಸಿಟಿವ್ ಆಗಿರ್ಬೇಕು, ಎಲ್ಲ ಖುಷಿಯಾಗಿರ್ಬೇಕು. ಈ ಕ್ಷಣದಲ್ಲಿ ಮಾಡಿ, ಈ ಕ್ಷಣದಲ್ಲಿ ನೀವು ಎಂಜಾಯ್ ಮಾಡಿ. ಇವಾಗ ಇನ್ನೂ ನೀವೆಲ್ಲರೂ ಸೆಂಟ್ ಮೈಕಲ್ ಸ್ಕೂಲಲ್ಲಿ ಕೂತಿದ್ದೀರಾ, ಏನೋ ಯೋಚನೆಗಳು ಬಂದು ಯೋಚನೆಗಳು ಇದ್ದೇ ಇರುತ್ತೆ, ಹತ್ತಾರು ವಿಷಯಗಳು ನಡೀತಾನೆ ಇರುತ್ತೆ ನಮ್ಮ ಮನಸ್ಸಲ್ಲಿ. ಟು ಡೂ ಲಿಸ್ಟ್ ಅಂತಾರೆ, ನೀವು ನಾಳೆ ಬೇಡ ಇಲ್ಲ ಮನೇಲಿ ಏನ್ ತರಕಾರಿ ಇದೆ, ಡಬ್ಬಕ್ಕೆ ಏನ್ ಮಾಡ್ಬೇಕು. ನಂದು ಅದೇ ಚಿಂತೆ, ನಾಳೆ ಬೆಳಗ್ಗೆ 5:30 ನನ್ನ ಮಗಳಿಗೆ 4 ಡಬ್ಬ ಕಟ್ಬೇಕು ಸ್ಕೂಲ್ಗೆ ಹೋಗೋದು ಮುಂಚೆ. ಶೂಟಿಂಗ್ ಇರಲಿ ಎಲ್ಲೇ ಹೋಗ್ಲಿ ಏನೇ ಇರಲಿ ನಾನು ಆ ಕೆಲಸ ಮಾಡಲೇಬೇಕು. ಸೊ ನನ್ನಲ್ಲಿ ಆಲ್ರೆಡಿ ಕರೀತಾ ಇರೋದು ಏನು, ನಾಳೆ ಏನ್ ತರಕಾರಿ ತರಿಸಿದೆ, ಏನಿದೆ, ನಾಳೆ ಏನ್ ಮಾಡೋದು ಅಂತ. ಬಟ್ ಅದನ್ನೆಲ್ಲ ಬದಿಗಿಟ್ಟು ನೀವಿರುವಂತಹ ಕ್ಷಣದಲ್ಲಿ ಅದನ್ನ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡಿ, ಅದೇ ಜೀವನ. ಯಾಕಂದ್ರೆ ನಾಳೆ ಬೆಳಗ್ಗೆ ಏನಾಗುತ್ತೆ ಯಾವತ್ತೂ ಏನು ಗೊತ್ತಿಲ್ಲ. ಹಾಗಂತ ನಾವು ನಾಳೆ ಬಗ್ಗೆ ಪ್ರಿಪೇರ್ ಆಗದೆ ಇರೋಕೆ ಸಾಧ್ಯ ಇಲ್ಲ, ಮಾಡಲೇಬೇಕು, ಪ್ಲಾನಿಂಗ್ ಮಾಡಲೇಬೇಕು. ಆದ್ರೂ ನೀವು ಈಗ ಕೂತಿರುವಂತಹ ಕ್ಷಣದಲ್ಲಿ ಅದನ್ನ ನಿಮ್ಮ ಲೈಫ್ ನಲ್ಲಿ ಎಂಜಾಯ್ ಮಾಡಿ ಅಂತ ನಾನು ಹೇಳ್ತೀನಿ. ಅದ್ಭುತವಾಗಿ ಡಾನ್ಸ್ ಮಾಡಿದ್ರು ಮಕ್ಕಳು, ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ಅಭಿನಂದನೆಗಳು. ಯಾವುದೋ ಸ್ಪೆಷಲ್ ಕ್ಲಾಸ್ ನಡೀತಾ ಇತ್ತು ಅಂತ ಅನ್ಸುತ್ತೆ, ನನಗೆ ಕೇಳಿಸ್ತು. ಆದ್ರೂ ಭಾಸ್ಕರ್ ಅವರು ಬಹಳ ವಿಶಾಲವಾದ ಹೃದಯದಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡೋಕ್ಕೆ ಸ್ಥಳವನ್ನ ನೀಡಿದ್ದಾರೆ. ಖುಷಿ ಆಯ್ತು, ಮಕ್ಕಳಿಗೆ ಡಿಸ್ಟರ್ಬ್ ಆಗಲಿಲ್ಲ ಅಂತ ನಾನು ಹೋಪ್ ಮಾಡ್ತೀನಿ. PU ಸ್ಟೂಡೆಂಟ್ಸ್ಗೆ ಸ್ಪೆಷಲ್ ಕ್ಲಾಸ್. ಹಾಗೆ ಅದ್ಭುತವಾಗಿ ನೃತ್ಯ ಮಾಡುವಂತ ನಮ್ಮ ಭಜನಾ ಮಂಡಳಿಯ ಎಲ್ಲ ಹೆಣ್ಮಕ್ಳು, ನಿಮ್ಮ ಹಳದಿ ಹಸಿರು ಸೀರೆ ತುಂಬಾ ಸುಂದರವಾಗಿದ್ದು, ತುಂಬಾ ಮುದ ಕಾಣ್ತಾ ಇದೆ ಎಂದು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ವಿ. ನಿಮಗೂ ಕಂಗ್ರ್ಯಾಚುಲೇಷನ್ಸ್. ಅಂಡ್ ಒಂದು ಒಳ್ಳೆ ಮೆಸೇಜ್ ಕೊಟ್ಟಂತ ನಮ್ಮ ಸೆಂಟ್ ಮೈಕಲ್ಸ್ ಶಾಲೆಯ ಎಲ್ಲ ಟೀಚರ್ಸ್, ಹೌದಾ, ತುಂಬಾ ಚೆನ್ನಾಗಿ ಮಾಡಿದ್ವಿ. ಕಂಗ್ರ್ಯಾಚುಲೇಷನ್ಸ್, ಬ್ಯೂಟಿಫುಲ್ ಮೆಸೇಜ್. ಅಪ್ಪ ಅಮ್ಮ ಹತ್ರ ಅದು ಅರ್ಥ ಮಾಡ್ಕೋಬೇಕು, ಅವರು ಏನ್ ಮಾಡ್ತಾರೋ ಅದನ್ನೇ ಮಕ್ಕಳು ಫಾಲೋ ಮಾಡೋದು ಅಲ್ವಾ. ಸೊ ಇಟ್ ವಾಸ್ ಅ ಬ್ಯೂಟಿಫುಲ್ ಮೆಸೇಜ್. ಥ್ಯಾಂಕ್ ಯು. ಅಂಡ್ ಕನಕಪುರಕ್ಕೆ ನನಗಿರೋ ಒಂದೇ ಕನೆಕ್ಷನ್, ಸೌತ್ ಬ್ಯಾಂಗ್ಳೂರ್, ಬರೀ ಕನಕಪುರ ಅಲ್ಲ, ಸೌತ್ ಬ್ಯಾಂಗ್ಳೂರ್ಗಿರೋ ಒಂದೇ ಕನೆಕ್ಷನ್ ನನಗೆ ಅಂದ್ರೆ ಕಲ್ಪನಾ ಆಂಟಿ. ವಯಸ್ಸಲ್ಲಿ ತುಂಬಾ ಚಿಕ್ಕವರವರು, ಆದ್ರೂ ಅವ್ರಿಗೆ ಮುಂಚೆಯಿಂದ ನಾನು ಕಲ್ಪನಾ ಆಂಟಿ ಅಂತಕ್ಕಂಥ ಅಭ್ಯಾಸ. ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಆಂಟಿ ಅಂದ್ರೆ ಇಷ್ಟ ಆಗಲ್ಲ, ಬಟ್ ಅವರು ಬೇರೆ ಯಾವ ತರ ನಾನು ಕರೆದ್ರು ಅವ್ರಿಗೆ ಇಷ್ಟ ಆಗಲ್ಲ ಅಂತ ಅನ್ಸುತ್ತೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಕರೆಸಿ ಮೊದಲನೇದಾಗಿ ತುಳಸಿ ಪೂಜೆ ಮಾಡಿಸಿದ್ರು. 2002 ಇಸ್ವಿನಲ್ಲಿ ಮೊದಲನೇ ಬಾರಿ ನಾನು ಕಲ್ಪನಾ ಆಂಟಿ ನೋಡಿದ್ದು, ಅವ್ರು ನನ್ನ ಕೈನಲ್ಲಿ ತುಳಸಿ ಪೂಜೆ ಮಾಡಿಸಿದಾಗ ಅವತ್ತೇ ನನಗೆ ಅವರ ಪರಿಚಯ ಆಗಿ ಅಲ್ಲಿಂದ ಶುರುವಾದಂಥ ಒಂದು ಸ್ನೇಹ, ಒಂದು ಸಂಬಂಧ, ಒಂದು ಪ್ರೀತಿ, ವಿಶ್ವಾಸ, ಅದು ಇಷ್ಟು ವರ್ಷ, ಅದು 2024 ಕಂಟಿನ್ಯೂ ಆಗ್ತಿದೆ. ಸೊ ನಾನು ನೋಡಿದಂಥ ಬಹಳ ದಿಟ್ಟ ಮಹಿಳೆಯರಲ್ಲಿ ಕಲ್ಪನಾ ಆಂಟಿ. ಏನೇ ಜೀವನ, ಏನೇ ಸಿಚುವೇಶನ್ಸ್ ಕೊಟ್ಟು ಅದರಂತ ಅವರು ಜೋರು ಗಂಟು ತಿಳ್ಕೊಂಡು ಮುಂದಕ್ಕೆ ಸಾಕ್ತಾ ಇರೋದೇ ಕಲ್ಪನಾ. ಅವರಿಂದ ನಾನು ಕಲ್ತಿರೋ ಬಹಳ ಧೈರ್ಯ, ಯಾವ ರೀತಿ ಇರಬೇಕು ಧೈರ್ಯವಾಗಿ, ಯಾವ ರೀತಿ ಜೀವನ ನಡೆಸಬೇಕು ಅನ್ನೋದು. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ನಾನು ಕಲ್ತಿದ್ದು ಅಂದ್ರೆ, ಮನೆಯ ಸಿಚುವೇಶನ್ ಏನೇ ಇದ್ರು ಹೆಣ್ಮಕ್ಳು ಕೆಲಸ ಮಾಡಬೇಕು, ಫೈನಾನ್ಷಿಯಲ್ ಆಗಿ ಇಂಡಿಪೆಂಡೆಂಟ್ ಆಗಿರ್ಬೇಕು ಅನ್ನೋದು ಅವರಿಂದ ಕಲಿತೆ ನಾನು. ಯಾಕಂದ್ರೆ ನಾನು ಚಿಕ್ಕವಳಾಗಿ ಬೆಳೀತಾ ಇದ್ದಾಗ ನನ್ನ ತಂದೆ ಒಂದು ಪಬ್ಲಿಕ್ ಸೆಕ್ಟರ್ ಕೆಲಸ ಮಾಡೋರು. ಅಷ್ಟೂ ಜನ ಅಲ್ಲಿ ಏನ ಹೆಂಗಸರಿದ್ರು, ಅಪ್ಪನ ಕೊಲೀಗ್ಸ್, ಹೆಂಡತಿರು, ಅದರಲ್ಲಿ ಒಬ್ಬರೇ ಒಬ್ಬರ ಕೆಲಸಕ್ಕೆ ಹೋಗ್ತಾ ಇದ್ದು ಗಾಯತ್ರಿ ಅಂತ. ಇನ್ ಯಾರು ಕೆಲಸ ಮಾಡ್ತಾ ಇರ್ಲಿಲ್ಲ, ಎಲ್ಲ ಹೌಸ್ ವೈಫ್ಸ್. ನನಗೆ ಎಂಥ ಸಿಚುವೇಶನ್ ಅಂದ್ರೆ, ಏನೋ ಜಗಳ ಸಾಕಾಗ್ತಾ ಇರ್ಲಿ, ಎಲ್ಲಾರು ಅಮ್ಮ ಅಂತ ಕರ್ಕೊಂಡು ಅಪಾರ್ಟ್ಮೆಂಟ್ ಸುತ್ತಮುತ್ತ ಒಂದು 48 ಮನೆ ಇತ್ತು. ನಮ್ಮ ತಂದೆ ಆಫೀಸರ್, BHA ಕಂಪನಿ. ಸೊ ಎಲ್ಲ ಆಫೀಸರ್ಸ್ ಫ್ಯಾಮಿಲೀಸ್ ಎಲ್ಲ. ನಾನು ಒಬ್ಬಳೇ ನಮ್ಮ ಅಣ್ಣನ ಕೆಲಸಕ್ಕೆ ಇರ್ತೇನೆ, ಯಾಕಂದ್ರೆ ಅಮ್ಮ ಇರ್ತಿರ್ಲಿಲ್ಲ. ಅಮ್ಮ ಯಾವಾಗಲೂ ಶೂಟಿಂಗ್ ಅದು ಓಡಾಡ್ತಾ ಇರೋದು. ಸೊ ನನಗೆ ತುಂಬಾ ನಾರ್ಮಲ್ ಅನ್ಸೋದು, ನಮ್ಮಮ್ಮ ಕೆಲಸಕ್ಕೆ ಹೋಗ್ತಾರೆ ಅನ್ನೋದು. ಆವಾಗಿಂದ ನಮ್ಮ ತಂದೆ ನಮ್ಮಮ್ಮನ ಸಪೋರ್ಟ್ ಮಾಡಿದ್ದು ನಾನು ನೋಡ್ಕೊಂಡೇ ಬಿಟ್ಟೆ. ಸೊ ಅದೇನೋ ಸ್ಪೆಷಲ್ ಅಂತ ನನಗೆ ಯಾವತ್ತೂ ಅನ್ನಿಸ್ಲಿಲ್ಲ. ಆಮೇಲೆ ಗೊತ್ತಾಯ್ತು ದೊಡ್ಡವಳಾದ್ರೂ ಇದೆಲ್ಲ ಸ್ಪೆಷಲ್, ಗಂಡಸರು ಅಡುಗೆ ಮನೆಗೆ ಹೋಗಲ್ಲ, ಹೆಂಡತಿರಿಗೆ ಹೆಲ್ಪ್ ಮಾಡಲ್ಲ, ಕೂತಿದ ಕಡೆಗೆ ಎಲ್ಲ ಸೇವೆ ಆಗುತ್ತೆ ಅನ್ನೋದು ಆಮೇಲೆ ಅರ್ಥ ಆಯ್ತು ನನಗೆ. ಯಾಕಂದ್ರೆ ನಾನು ಆ ಥರ ವಾತಾವರಣದಲ್ಲಿ ಬೆಳೆದವಳಿಲ್ಲ. ಸೊ ನಾನು ಕಲ್ಪನಾಡಿ ಪರಿಚಯ ಆದ್ಮೇಲೆ ನನಗೆ ಗೊತ್ತಾಗಿದ್ದು ಅವರು ಈ ಥರ ಡ್ರೈವಿಂಗ್ ಸ್ಕೂಲ್ ನಡೆಸ್ತಾ ಇದ್ದಾರೆ, ಈ ಥರ ಮಾಡ್ತಿದ್ದಾರೆ ಅಂತ. ನನ್ನ ಲೈಸೆನ್ಸು ಕಲ್ಪನಾಡಿನೇ ಕೊಡ್ತೀನಿ. ಇನ್ನೇನು ಎಕ್ಸ್ಪೈರ್ ಆಗೋದು ಬಂತು. ನಾನು 25 ವರ್ಷದ ಗಾಡಿ ಓಡಿಸ್ತಾ ಇದ್ದೀನಿ, ಸಖತ್ ಇಷ್ಟ ಡ್ರೈವ್ ಮಾಡೋದು ಅಂತ. ಸೊ ಆವಾಗಿಂದನೇ ಹೆಣ್ಮಕ್ಳು ದೊಡ್ಡ ಗಾಡಿ ಓಡಿಸ್ಬೋದು, ಧೈರ್ಯವಾಗಿರ್ಬೋದು,
ನೀವೆಲ್ಲರೂ ಇನ್ನೊಂದು ವಿಷಯ ಮಾಡಬೇಕು, ಫಾಲೋ ಮಾಡಬೇಕು ಅನ್ನೋ ನನ್ನ ಆಸೆ. ಹೌಸ್ ವೈಫ್ ಆಗಿರೋದು ಖಂಡಿತ ಯಾವ ರೀತಿನೂ ಕೆಟ್ಟದಲ್ಲ. ಇನ್ಫ್ಯಾಕ್ಟ್ ಇಡೀ ಜಗತ್ತಿನಲ್ಲಿ ಅತಿ ಕಷ್ಟಕರವಾದ ಕೆಲಸ ಅಲ್ಲ ಒಂದು ಹೌಸ್ ವೈಫ್ ಆಗಿರೋ ಕೆಲಸ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಎಲ್ಲ ಫ್ರೀ ಜಾಬ್ ಅಲ್ವಾ? ಅಟ್ಲೀಸ್ಟ್ ಇವಾಗ ಭಾಸ್ಕರ್ ಅವರು ತಿಂಗಳು ಸ್ಯಾಲ್ರಿ ಆಗ್ತಾರೆ, ಮನೆಗೆ ಯಾರು ಆಗ್ತಾರೆ? ಏನು ಸ್ಯಾಲ್ರಿ ಆಗ್ತಾರೆ ಅಲ್ವಾ? ಸೊ ನನ್ನ ಸಜೆಷನ್ ಏನು ಅಂದ್ರೆ, ನೀವು ಚೂಸ್ ಟು ಬಿ ಅ ಹೌಸ್ ವೈಫ್ ಆಲ್ಸೋ ಇಸ್ ಪರ್ಫೆಕ್ಟ್ಲಿ ಫೈನ್. ಆದ್ರೆ ಫೈನಾನ್ಷಿಯಲ್ ಆಗಿ ಇಂಡಿಪೆಂಡೆಂಟ್ ಆಗಿರ್ಬೇಕು. ಸೊ ನಮ್ಮ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ನಾನು ಆಶಿಸೋದು ಇಷ್ಟೇನೆ, ಕೋಟಿಗಟ್ಟಲೆ ಖರ್ಚು ಮಾಡಿ ಅವ್ರಿಗೆ ಮದುವೆ ಮಾಡಬಹುದು, ಆ ಕೋಟಿಗೆ ಬ್ಯಾಂಕಲ್ಲಿ ಅಕೌಂಟ್ ಹಾಕಿ ಅವ್ರಿಗೆ ಸೇವ್ ಮಾಡಿ ಮನೆಗೆ ಕಳಿಸ್ತಾರೆ. ಯಾಕಂದ್ರೆ ಮದುವೆ ಇದೆಲ್ಲ ಮಿಸ್ ಮಾಡೋದು ಲೈಫ್ ಅಲ್ಲ. 2 ಕೋಟಿ 3 ಕೋಟಿ ಖರ್ಚು ಮಾಡಿ ಅವ್ರು ಊಟ ಹಾಕಿ ಇವ್ರಿಗೆ ಗಿಫ್ಟ್ ಕೊಟ್ಟು ಅದನ್ನೇ ಒಂದು ಎಫ್ಡಿ ಹಾಕಿ ತಿಂಗಳು ಒಂದು ಗಂಟೆ ಮುಂದೆ ನನಗೆ ದುಡ್ಡು ಬೇಕು ಅಂತ ಕೈ ಚಾಚದೇನೋ ಅಂತ ಒಂದು ಸಿಚುವೇಶನ್ ನೀವು ಮಾಡ್ಕೊಡ್ಬೇಕು. ಇಲ್ಲ ಒಳ್ಳೆ ಎಜುಕೇಶನ್ ಕೊಟ್ಟು ಅವಳು ಹೌಸ್ ವೈಫ್ ಆಗಬೇಕು ಅಂತ ಆಶಿಸಿದ್ರು ನೋ ಪ್ರಾಬ್ಲಮ್. ಒಳ್ಳೆ ಗಂಡ ಸಿಕ್ಕಿ ಅವಳ ಮನೆ ಬರಲ್ಲ, ಅದು ಯಾರು ತಿಕ್ಕೋಕ್ಕಾಗಲ್ಲ, ಅಥವಾ ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ಒಂದು ದಿನ ಅವಳಿಗೆ ಕಷ್ಟ ಅಂದಾಗ ಎಜುಕೇಶನ್ ಆಗೋ ಅವಳು ಗೊತ್ತಾಗ. ಸೊ ಇದೆರಡು ಕೆಲಸ ಮಾಡಿ ಅಂತ ನಾನು ಆಶಿಸ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರೂ ನೋಡಿ ತುಂಬಾ ಸಂತೋಷ ಆಯಿತು. ಚಿಕ್ಕ ಕಾರ್ಯಕ್ರಮ ಬಹಳ ಚೊಕ್ಕವಾಗಿ ಮಾಡಿರುವಂಥ ಕಲ್ಪನೆ ಅಭಿನಂದಿಸ್ತಾ, ನಿಮ್ಮೆಲ್ಲರೂ ನೋಡಿದ್ದು ಸಂತೋಷ ಆಯಿತು. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಂಡ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೀನೇ ಹೇಳಮ್ಮ, ಕೆಟ್ಟದು ಬಿರುಗ. ರಾವಣ ಸಾಯುವಾಗ್ಲೂ ರಾಮ ರಾಮ ಅಂತಾನೇ ಜಪ ಮಾಡ್ತಿದ್ನಂತೆ. ಇದರಿಂದ ನಿಂಗೆ ಏನು ಅರ್ಥ ಆಯ್ತು? ನಂಗೇನು ಅರ್ಥ ಆಗಿಲ್ಲ, ನೀನೇ ಹೇಳಮ್ಮ. ಕೆಟ್ಟದು ಬಿರುಗಾಳಿ ಇದ್ದಂಗೆ, ಹಿಂಗ್ ಬಂದು ಹಂಗೋಗುತ್ತೆ. ಒಳ್ಳೇದು ಬೀಸೋ ತಂಪು ಗಾಳಿ ಇದ್ದಂಗೆ, ಸದಾ ನಮ್ಮ ಜೊತೆನೇ ಇರುತ್ತೆ. ಕೋಟಿ ಜೀವಗಳು ಬರಲಿ, ಕೋಟಿ ಜೀವಗಳು ಹೋಗ್ಲಿ, ಆದ್ರೆ ರಾಮ ಅಮರ. ಇವತ್ತು ರಾಮನ್ ಪೂಜೆ ಮಾಡೋಣ. ಅಮ್ಮ ಅಮ್ಮ, ಇವತ್ತು ಯಾಕೆ ರಾಮನ್ ಪೂಜೆ ಮಾಡಬೇಕು? ಇವತ್ತು ರಾಮನವಮಿ ಕಂದ. ನಾನು ಆಫೀಸ್ ಮೀಟಿಂಗಲ್ಲಿದ್ದೀನಿ, ಆಮೇಲೆ ಮಾತಾಡ್ತೀನಿ. ನೋಡ್ರಿ, ವಿಡಿಯೋ ಪೋಸ್ಟ್ ಮಾಡಿದ ತಕ್ಷಣ 50K ಫಾಲೋವರ್ಸ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಹೌದಾ? ಸೂಪರ್ ಕಣೆ, ಸೂಪರ್. ನಾಳೆಯಿಂದ ನಮ್ಮ ಮಗನ ಕೈಯಲ್ಲಿ ವಿಡಿಯೋ ಮಾಡಿಸ್ಬೇಕು, ಆ ಫಾಲೋವರ್ಸ್ ಇನ್ನೂ ಜಾಸ್ತಿ ಆಗ್ಬಿಡ್ತಾರಲ್ವಾ? ಓಕೆ ಚಿನ್ನ. ಅಮ್ಮ ಆಟ ಆಡಕ್ ಬಾರಮ್ಮ ಪ್ಲೀಸ್ ಕಣ, ನಂಗೆ ತುಂಬಾ ಕೆಲಸ ಇದೆ, ನಾನು ತುಂಬಾ ಬಿಸಿ ಇದ್ದೀನಿ. ಈಗ ಆಟಾಡಕ್ಕೆಲ್ಲ ಆಗಲ್ಲ, ಹೋಗು. ಅಪ್ಪ ಪ್ಲೀಸ್ ಆಟ ಆಡಕ್ ಬಾ. ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ಅಮ್ಮನ ಜೊತೆ ಆಟ ಆಡ್ಕೊ ಹೋಗು. ಅಮ್ಮ ಅಪ್ಪನ ಆಡಕ್ ಬರಲ್ಲ, ನೀನು ಆಡಕ್ ಬರಲ್ಲ, ನಾನು ಯಾಕೆ ಆಡ್ಲಿ? ಕಿಟ್ಟು ಆಮೇಲೆ ಯಾವೆಲ್ಲ ಏನಾಯ್ತು? ಮೊಬೈಲ್ ಇಲ್ವಾ? ಅದ್ರ ಜೊತೆಗೆ ಆಟ ಆಡ. ಸರಿ ಅಮ್ಮ ಬನ್ನಿ. ಅಮ್ಮ ಅಮ್ಮ ನನಗೂ ಮೊಬೈಲ್ ಕೊಡಮ್ಮ. ನೀನು ಹೋಮ್ವರ್ಕ್ ಆಯ್ತಾ? ಇಲ್ಲ, ಹೋಮ್ವರ್ಕ್ ಮಾಡಿದ್ಮೇಲೆ 10 ನಿಮಿಷ ತಿನ್ಕೊಂಡು ಕೊಡ್ತೀನಿ. ಆಯ್ತಾ? ಈಗ ತಿನ್ನಿ. ಅಮ್ಮ ಅಮ್ಮ ಓಡ್ತೀನಮ್ಮ. ನೀವೊಂದು ಕತೆ ಹೇಳ. ಒಂದೂರಲ್ಲಿ ಪುಣ್ಯಕೋಟಿ ಅಂತ ಒಂದು ಹಸಿರ್ತಂತೆ. ಗುಡ್ ಮಾರ್ನಿಂಗ್ ಚಂದ. ಗುಡ್ ಮಾರ್ನಿಂಗ್ ಅಪ್ಪ. ಮುಖ ನೋಡ್ಕೊಂಡ್ರೆ ಗುಡ್ ಮಾರ್ನಿಂಗ್ ಮುಖ ನೋಡ್ತಾರೆ ಗುಡ್ ಮಾರ್ನಿಂಗ್ ಅಂದ್ರೆ ಅದಕ್ಕೆ ಗುಡ್ ನೈಟ್ ಆಗೋಗುತ್ತಾ? ಸುಮ್ಮನೆ ಹೋಗಪ್ಪ. ಜನ ಹಾ ಬಂದೆ. ಬರಲಿ ನೋಡು, ನಾನು ಕೆಲಸದ ಮೇಲೆ ಬಾಂಬೆಗೆ ಹೋಗ್ತಾ ಇದ್ದೀನಿ. ಬರೋದಕ್ಕೆ ಒಂದು ವಾರ ಲೇಟ್ ಆಗುತ್ತೆ. ಮನೆ ಕಡೆ ಹುಷಾರು, ಓಕೆನಾ? ಬಾಯ್ ಮನೆ. ಕಿಟ್ಟು ಅಪ್ಪ ದೂರ ಹೋಗ್ತಾರೆ, ಕರೆಕ್ಟಾಗಿ ಬಾಯ್ ಹೇಳಕ್ಕಾಗಲ್ಲ. ಏನಮ್ಮ ಸರಿ ಆಯ್ತು, ಸ್ಕೂಲ್ ಬರೋ ಟೈಮ್ ಆಯ್ತು, ಲೇಟ್ ಆಗುತ್ತೆ ಸ್ಕೂಲಿಗೆ. ಬೇಗ ತಿಂದು ರೆಡಿ ಮಾಡಿ. ಸ್ಕೂಲ್ ಹೋಗಲ್ಲ ಯಾಕೆ? ಅಮ್ಮ ಸ್ವಲ್ಪ ತಲೆ ನೋಡ್ತಿದ್ದಮ್ಮ. ತಲೆ ನೋಡ್ತಿದ್ಯಾ ಕಂದ? ತಲೆ ಬಂದಂಗಿಲ್ವಲ್ಲ, ಯಾವಾಗಲೂ ಮೊಬೈಲ್ ನೋಡ್ತಿರ್ತೀಯಲ್ಲ, ಅದಕ್ಕೆ ನೀನು ತಲೆನೋವು. ತಿಂಡಿ ತಂದು ಕೊಡ್ತೀನಿ, ತಿಂಡಿ ತಿಂದು ಒಂದು ಅರ್ಧ ಗಂಟೆ ಮಲ್ಕೊಂಬಿಡು, ಓಕೆ?
ಕಿಟ್ಟು ತಗೋ ತಿಂಡಿತೀನಿ. ಅಲ್ಲಿ ಇಟ್ಟೋಗಿರೋ ಮತ್ತೆ ತಿಂತೀನಿ. ಕಿಟ್ಟು ಮೊಬೈಲ್ ಸೈಡ್ ಇಟ್ಟು ಬಂದು ತಿಂದಿದ್ದೀನೋ ಆಮೇಲೆ ಫೋನ್ ತಗೋ. ಏನಮ್ಮ ಹೇಳಿ ಮಾತೆ ಕೇಳಲ್ಲ. ಕಿಟ್ಟು ಅವಾಗಿಂದ ಹೇಳ್ತಾ ಇದ್ದೀನಿ ತಲೆನೋವು ಅಂತ್ಯ. ಯಾಕೆ ಯಾವಾಗಲೂ ಮೊಬೈಲ್ ಇಟ್ಕೊಂಡು ಕೂತ್ಕೋತ್ಯಾ? ಇದೆ ಒಂದು ಅರ್ಧ ಗಂಟೆ ನಿದ್ದೆ ಮಾಡಿದ್ರೆ ಇಷ್ಟು ಆರಾಮ್ ಅನ್ಸುತ್ತೆ. ಹೌದು, ಯಾವಾಗಲೂ ಮೊಬೈಲ್ ನೋಡ್ತಿರ್ತೀಯಲ್ಲ, ಅದಕ್ಕೆ ನಿಂಗೆ ತಲೆನೋವು ಜಾಸ್ತಿ. ಹೊಡಿಯೋ ಸಾಯಿಸು, ನಮ್ಮ ಬೇಗ ತಗೊಂಡು ಸಾಯಿಸು ಸಾಯಿಸು, ಹೊಡಿಯೋ ಹುಚ್ಚಿ ಮಕ್ಕಳ ಮೇಲೆ ಹೊಸ ವಸ್ತು ಸಿಕ್ಕಾಗ ತುಂಬಾ ಎಕ್ಸೈಟ್ ಆಗಿರ್ತಾರೆ. ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ನೋಡು, ನಾನು ಬಿಸಿ ಇದ್ದೀನಿ, ಅದಕ್ಕೆ ಫೋನ್ ಮಾಡುವ. ಬಾಯ್. ಹಲೋ, ನಾನು ಹೇಳ ಅಮ್ಮ ಅಮ್ಮ ಏನಾಯ್ತು? ಈ ಪಂಚತಂತ್ರ ಕಥೆ ಬುಕ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ಅದರಲ್ಲಿ ಬರೋ ಪ್ರಾಣಿ ಪಕ್ಷಿಗಳ ಕಥೆ ಇನ್ನೂ ಚೆನ್ನಾಗಿದೆ. ಪುಟ್ಟ, ನೀನು ಇದನ್ನೆಲ್ಲ ಓದ್ತಾ ಇರು, ನಾನು ಈ ಕುಡಿಯೋದಕ್ಕೆ ನಾನು ತಗೊಂಡು ಬರ್ತೀನಿ. ಕಿಟ್ಟು, ಯಾವ ರೀತಿಗೆ ಏನಾಯ್ತು? ಅಯ್ಯೋ, ಊರು ಅಂದ್ರೆ ಯಾಕೆ ಹಾಳ ಫೋನ್ ಇಟ್ಕೊಂಡಿರ್ತೀಯ? ಬಾ ನನ್ನ ಜೊತೆ ಆಟ ಆಡು. ನಿಮ್ಗೊಂದು ವಿಷಯ ಗೊತ್ತಾ? ನಮ್ಮ ಮನೆಯಲ್ಲಿ ತುಂಬಾ ಪುಸ್ತಕಗಳಿದೆ. ನೋಡಿ, ನಾನು ಯಾವ ಓದಲು ಇನ್ನೇನು ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿಂಗೆ ಏನ್ ಬೇಕು ಅಂತ ಹೇಳಪ್ಪ ಮಾರಯ್ಯ. ಪುಟ್ಟು, ಮೊಬೈಲು ಕಾಲ್ ಮಾಡ್ತೀನಿ ನಾನು. ಅಲ್ಲ, ಫೋನ್ ಇಲ್ಲತ್ತಲ್ಲ. ಪುಟ್ಟು, ನನ್ನ ಫೋನಲ್ಲಿ ತಗೊಂಡ್ಯಾ? ಅಯ್ಯೋ, ಎಲ್ಲೂ ಹೋಗಿದ್ರೆ ಇಲ್ಲೇ ಇಟ್ಟಿದ್ದಲ್ಲ. ಆಂಟಿ ಆಂಟಿ, ಏನು ಪುಟ್ಟು? ಆಂಟಿ, ನೀವು ಫೋನ್ ಕೊಡ್ತೀರಲ್ಲ, ಫೋನ್ ಕಂಡು ನೀವು ಫೋನ್ ಮಾಡೋದು. ಕಾಫಿ ಮಾಡಲ್ಲ. ಆಂಟಿ ಫೋನ್ ನೀನು ಹೇಗೆ ಬಂತು ಅಂದ್ರೆ ಕಳ್ತನ ಮಾಡ್ಕೊಳ್ತಿದ್ದೀರಲ್ಲ. ಬಿಡಿ ಜನ, ಪಾಪ ಮಗು ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ಮಗು ಆಂಟಿ ಫೋನ್ ಕೊಡು, ಫೋನ್ ಕೊಡು. ಕೊಡಲ್ಲ. ನೋಡ್ಕಿಟ್ಟು ನಿಜವಾಗ್ಲೂ ಹೊರಡ್ಕೋತೀಯ? ಫೋನ್ ಕೊಡು. ಕೊಡಲ್ಲ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಎಂಬ ಮಾತಿನಂತೆ ಆಗುವ ಅನಾಹುತಕ್ಕೆಲ್ಲ ಕಳೆ ಹೊಣೆ ಎನ್ನುವುದು ಎಷ್ಟರ ಮಟ್ಟಿಗೆ ಸರಿ? ಕೇವಲ ಜನ್ಮ ನೀಡುವುದಷ್ಟೇ ಪೋಷಕರ ಜವಾಬ್ದಾರಿಯಿಲ್ಲ. ಆ ಜವಾಬ್ದಾರಿಯನ್ನು ಅರಿತು ಅವರ ವ್ಯಕ್ತಿತ್ವ ರೂಪಿಸುವುದೇ ತಂದೆ ತಾಯಿಗಳ ಕರ್ತವ್ಯ. ಅವರ ಭವಿಷ್ಯವನ್ನು ರೂಪಿಸುವವರು ನೀವೇ, ಆ ಭವಿಷ್ಯಕ್ಕೆ ಮುಳ್ಳಾಗುವವರು ನೀವೇ. ನಿಮ್ಮ ಒಂದು ಬೇಜವಾಬ್ದಾರಿತನದಿಂದ ಮಕ್ಕಳ ಭವಿಷ್ಯಕ್ಕೆ ಮುಳ್ಳಾಗುತ್ತೀರಾ? ಎಚ್ಚರಿಕೆ. ಇನ್ನೂ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದೀರಾ. ನಾನು ಕೊಟ್ಟಿರೋ ಚಿಕ್ಕ ಸಮಯದಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮನ ಕೊಟ್ಟಿದ್ದೀರಾ. ತುಂಬ ಧನ್ಯವಾದಗಳು. ನನ್ನ ಮನಪೂರ್ವಕ ಧನ್ಯವಾದಗಳನ್ನ ನಿಮ್ಗೆ ಅರ್ಪಿಸ್ತಾ ಇದ್ದೀನಿ. ನಿಜವಾಗಿ ವೇದಿಕೆಯಲ್ಲಿ ಹೇಳ್ತೀನಿ, ನಾನು ಕೊಟ್ಟಿರೋ ಸಮಯ 2 ದಿವಸ.
ಈ 2 ದಿವಸದಲ್ಲಿ ಈ ಕಾರ್ಯಕ್ರಮವನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ಬಹಳ ಸಂತೋಷ ಆಗಿದೆ. ಧನ್ಯವಾದಗಳು. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಅನುಪ್ರಭಾಕರ್ ಅವರು ನಿಮ್ಮ ಜೊತೆ ಒಂದು 4 ಮಾತಾಡ್ತಾರೆ ಈಗ. ಇಲ್ಲ ನಿಮಗೆ ಮೈಕ್ ಬೇಕು, ನನಗೆ ಬೇಡ ಅಷ್ಟೇ. ವಾದ ಮಾಡ್ಬೇಕಾದ್ರೆ ಅವೇನು ಮೈಕ್ ಯೂಸ್ ಮಾಡಲ್ಲ, ಆದರೂ ತಲುಪೋರು ತಲುಪುತ್ತೆ. ಆದ್ದರಿಂದ ಈ ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರಿಗೆ, ವ್ಯಕ್ತಿಗಳಿಗೆ ಮತ್ತು ಹಲವಾರು ಕ್ಷೇತ್ರದಲ್ಲಿರುವಂತಹ ನನ್ನ ನೆಚ್ಚಿನ ಮಹಿಳೆಯರಿಗೆ ಎಲ್ಲರಿಗೂ ಮಹಿಳಾ ದಿನಾಚರಣೆ ಅಂಗವಾಗಿ ಶುಭಾಶಯ ಕೊಡ್ತಾ, ಕಿವಿ ಮಾತು ಅಂತ ಹೇಳಿದ್ರು. ಕಾನೂನಿನಲ್ಲಿ ಕಿವಿ ಮಾತು ಹೇಳೋದು ತುಂಬ ಕಷ್ಟ. ಯಾಕೆಂದರೆ ಮುಂಚಿಂದ ಕಾನೂನು ಇರುತ್ತೆ, ಇದ್ದಾಗಲೂ ಕಾನೂನು ಇರುತ್ತೆ, ಬೇರೆ ಕಾನೂನು. ಇದು ಕಾನೂನು ಅನ್ನೋದರದ ಒಂದು ಕಿರು ಪರಿಚಯ. ಇನ್ನು ಮಹಿಳೆಯರಿಗೆ ನಾನು ಹೇಳಬೇಕಾಗಿರುವಂಥ ಕಿವಿ ಮಾತು ಅಂದ ತಕ್ಷಣ ನಮ್ಮ ಹಕ್ಕುಗಳನ್ನು ನಾವು ತಿಳ್ಕೊಳ್ಳದೇ ಇದ್ದರೆ, ಅರಿವಿಲ್ಲದೆ ಇದ್ದರೆ ದೌರ್ಜನ್ಯಕ್ಕೆ ಒಳಗಾಗ್ತದೆ. ಇದು ಸಣ್ಣದಾಗಿ ಒಂದೇ ಒಂದು ಲೈನಲ್ಲಿ ಹೇಳಿರೋವಂಥದ್ದು ಒಂದು ವಿಷಯ. ಆದರೆ ಅಂತರ್ಗತವಾಗಿ ಒಂದು ಅಕ್ಷರವನ್ನು ನಾವು ತಿಳ್ಕೊತ ಹೋದಾಗ ನಮ್ಗೆ ಗೊತ್ತಾಗೋದೇನು? ಹಕ್ಕು, ಅರಿವು ಅಂದರೆ ಜ್ಞಾನ. ಹಕ್ಕನ್ನು ಹೇಗೆ ಬಂತದು? ಪಡ್ಕೋಬೇಕಾ ಅಥವಾ ಯಾರು ಕೊಟ್ಟಿರೋದ? ಎರಡೂ ಅಲ್ಲ. ಇದು ನಮ್ಮ ನಡವಳಿಕೆಯಿಂದ, ಸಂಪ್ರದಾಯದಿಂದ ನಾವು ಪಡೆದಿರುವಂಥದ್ದು. ಅಂದರೆ ನಮ್ಮ ಸಂಪ್ರದಾಯದಿಂದ ನಾವು ನಾವು ಬೆಳೆದ ಬಂದಿರೋಂತಹ ನಮ್ಮ ಒಂದು ಸಮಾಜದ ಸಂಸ್ಥೆ ಅಂಗವಾಗಿ ಬರ್ತಾ ಇರುವಂತಹ ಒಂದೊಂದು ಹೆಜ್ಜೆಗೂ ಬಂದಿರುವಂಥ ಒಂದು ಕಾನೂನು ಯಾರು ಮಾಡಿದ್ದಲ್ಲ, ಯಾರು ಮಾಡೋಕ್ಕಾಗೋದೂ ಇಲ್ಲ. ನಮ್ಮ ಹಿಂದಿನ ಋಗ್ವೇದದ ಕಾಲದಲ್ಲಿಂದನೂ ನಾವು ಹೋದಾಗ ನಮ್ಮ ಸಂಪ್ರದಾಯ ಏನು ಹೇಳುತ್ತೆ ಹಾಗೆ ನಾವು ನಡವಳಿಕೆ ಮಾಡ್ಕೊಂಡ್ಬರ್ತೇವೆ. ನಡವಳಿಕೆನೇ ಕಾನೂನು. ಅಂದರೆ ಕಸ್ಟಮ್ಸ್, ಯೂಸೇಜ್ ಮೇಕ್ಸ್ ಕಸ್ಟಮ್ಸ್ ಮೇಕ್ಸ್ ಲಾ. ಇದು ಕಾನೂನು. ಹಾಗಾಗಿ ಕಾನೂನು, ಅಯ್ಯೋ ನಂಗೆ ಗೊತ್ತಿಲ್ಲಪ್ಪ ಕಾನೂನು ಡ್ರೈ ಸಬ್ಜೆಕ್ಟು ಆ ಥರ ಅಂದ್ಕೊಳ್ಳೋ ಅಗತ್ಯನೇ ಇಲ್ಲ. ನಾವು ದಿನನಿತ್ಯ ನಾವು ಬೆಳಗಾಗಿ ಎದ್ದೇಳಬೇಕು, ನಮ್ಮ ದಿನಚರಿಗಳನ್ನ ಮಾಡ್ತಾ ಇರಬೇಕು ಅಂತನ್ನೋದು ನಾವು ಹಾಕ್ಕೊಂಡಿರುವಂಥ ನಿಯಮಗಳು. ಆ ನಿಯಮನೇ ಕಾನೂನು. ಈಗಿನ್ನೂ ಮೇಡಮು ಕಾನೂನಿನ ಇದನ್ನು ಹೇಳ್ತಾ ಇದ್ರು, ಲೈಸೆನ್ಸ್ ಸಿಕ್ಕಿದ್ರೆ ಲೈಸೆನ್ಸ್ ಪಡೆಯೋದಕ್ಕೆ ಅಥವಾ ನಾವು ಪೊಲೀಸಿನ ಹೆಲ್ಪ್ ತೊಗೊಳ್ಬೇಕಾದಾಗ, RTO ಇಂದ ಲೈಸೆನ್ಸ್ ತೊಗೋಬೇಕಾದಾಗ ಪ್ರತಿಯೊಂದಕ್ಕೂ ಒಂದು ನಿಯಮಗಳಿರುತ್ತೆ. ಆ ನಿಯಮಗಳು ಯಾವುದು? ಜನರಲಿ ನಿಯಮ ಯಾವುದು? ಈಗ ಸ್ಕಿಟ್ಟಲ್ಲೂ ಬಂತು ಒಂದು ನಿಯಮ, ಹಾಗೆ ಒಂದು ಡ್ಯಾನ್ಸಿಂದ ಒಂದೊಂದು ಸ್ಟೆಪ್ಪಲ್ಲೂ ಒಂದೊಂದು ನಿಯಮಗಳಿರುತ್ತೆ. ಹಾಗಿದ್ದಾಗ ಮಾತ್ರ ಆ ನಿಯಮಗಳೆಲ್ಲ ಸೇರಿದಾಗ ಮಾತ್ರ ಒಂದು ಕಾನೂನು ಥರ ಒಂದು ಸಂಬಂಧವಾಗಿ ಪ್ರಿನ್ಸಿಪಲ್ಡ್ ಲೈಫ್ ಅಂತ ಅನ್ನೋದು ಆಗುತ್ತೆ. ಆ ನಿಯಮ ಇರೋದು ಬಹಳ ಮುಖ್ಯ ಅಂತ. ಒಂದು 18 ವರ್ಷ ಆಗೋ ತನಕನೂ ನಾವು ಎಲ್ಲರನ್ನೂ ಮೈನರ್ ಅಂತ ಪರಿಗಣಿಸ್ತಾ ಇರ್ತೀವಿ. ಆದರೆ 16 ವರ್ಷದ ಮೇಲ್ಪಟ್ಟಾಗ ಅವರು ಮಾಡುವಂತಹ ಒಂದು ಕೆಲಸಗಳು ಅಥವಾ ಕೃತ್ಯಗಳು ಅದನ್ನು ಪರಿಗಣಿಸಿ ಕಾನೂನು ತಕಡಿ ಹಾಕತ್ತೆ, ಅವರು ಮೈನರ ಮೇಜರ ಅಂತ. ಹಾಗಾಗಿ ಏಜಿಂದ ಮೈನರ್ ಆಗಲ್ಲ. ಯಾವ ತರಹ ಕೃತ್ಯ, ಯಾವ ಥರ ಘಟನೆಗಳು ನಡೆಯುತ್ತೆ ಅದರಿಂದ ಅವರು ಮೇಜರ ಮೈನರ ಅನ್ನೋದು. ಈ ಸಂದರ್ಭದಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ನಾನು ಒಂದು ಜ್ಞಾಪಿಸ್ಕೋಬೇಕಾಗಿರುವಂಥದ್ದು ಈ ಸಂಗತಿ ಯಾವುದು ಅಂದರೆ ನಿರ್ಭಯ ಕೇಸು. ಈ ನಿರ್ಭಯದಲ್ಲಿ ಆಗಿರುವಂಥ ಒಂದು ಇದು ನಿರ್ಣಯ ಪ್ರತಿಯೊಬ್ಬರಿಗೂ ತಿಳ್ಕೋಬೇಕಾಗಿರೋದು. ಘಟನೆಯಿಂದ ವಯಸ್ಸನ್ನು ನಿರ್ಣಯ ಮಾಡ್ತಾರೆ ಕಾನೂನಲ್ಲಿ. ಏಜಿಂದ ಡಾಕ್ಟರ್ ಹೇಳ್ದಂಗೆ ಇವ್ರಿಗೆ ಮೈನರು, ಇವ್ರು ಮೇಜರು ಅಂತ ಇದನ್ನು ತಿಳಿಪಡಿಸಲ್ಲ ಅಥವಾ ನಿರ್ಣಯ ಮಾಡಲ್ಲ. ಇದ್ರ ಜೊತೆಗೆ ಬರೀ ಅರಿವು, ನಿಯಮ ಒಂಥರ ತುಂಬ ಸೀರಿಯಸ್ ಆಗಿ ಹೋಗ್ತಾ ಇದೆಯಲ್ಲಪ್ಪ, ಏನು ಹೇಳ್ತಿದೆ, ಯಾಕೆ ಇಷ್ಟೊಂದು ತುಂಬ ಒಂಥರ ಇದರಲ್ಲಿ ಮಾತಾಡ್ತಿದ್ದಾರೆ ಅನ್ನೋದಕ್ಕಿಂತವಾಗಿ ನಮಗೆ ಈಗಿರುವಂಥ ಕಾಂಟೆಂಪ್ರರಿ ಲೈಫ್ ಯಾವುದು, ಮಹಿಳೆಯ ಒಂದು ಈಗಿನ ನಮ್ಮ ಇಂಡಿಯನ್ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಅಂತಾರಾಷ್ಟ್ರೀಯವಾಗಿ ಮಹಿಳೆ ಎಲ್ಲರದನ್ನು ಮುಂದುವರೆದಿದ್ದಾಳೆ, ಸಮಾನತೆ ಹಕ್ಕನ್ನು ಪಡೆದಿದ್ದಾಳೆ, ಅರಿವನ್ನು ಪಡೆದಿದ್ದಾಳೆ, ನಿಯಮಬದ್ಧವಾಗಿದ್ದಾಳೆ. ಹಾಗಾಗಿ ಅವಳನ್ನು ಎತ್ತಿ ಆಡ್ತಾ ಇದ್ದೀವಿ. ಎಲ್ಲದರಲ್ಲೂ ಶ್ರೇಷ್ಠ ಪದವಿಗಳಲ್ಲಿದ್ದಾಳೆ. ಇದನ್ನೆಲ್ಲ ನಾವು ಪಾಸಿಟಿವ್ ಆಗಿ ತಗೋಬೇಕು ಹೊತ್ತು ನಾವು ಸಮಾನತೆ ಹಕ್ಕಿಗೋಸ್ಕರ ಸಿಗರೇಟ್ ಸೇದೋದಾಗಲಿ,
ಕುಡಿಯೋದಾಗಲಿ ನಮ್ಮ ಆರೋಗ್ಯಕ್ಕೆ ಹಾನಿಕರವಾಗಿರುವಂಥದ್ದನ್ನು ನಾವು ಯಾವತ್ತೂ ಅರಿವಿಂದನೂ ಕೆಲವು ಸತಿ ಬಲವಂತಾಗಿ ಅಂತಲ್ಲ ಅರಿವಿದ್ದು ಕೂಡ ನಾವು ಮಾಡುವಂಥ ತಪ್ಪುಗಳು ಒಂದೇ ಒಂದು ಕ್ಷಣದಲ್ಲಿ ಆಗುವಂಥದ್ದು ಆಕ್ಸಿಡೆಂಟ್ಗಳು ಆಗ್ತಾ ಇರ್ತವೆ, ಆರೋಗ್ಯ ಹಾಳು ಮಾಡ್ಕೊತಾ ಇರ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಮತ್ತೊಂದು ವಿಷಯ ನಾನು ಜ್ಞಾಪಿಸ್ಕೊಳ್ತಾ ಇರೋದು ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಸರ್ವೈಕಲ್ ಕ್ಯಾನ್ಸರ್. ಇದರಿಂದ ಅತಿ ಹೆಚ್ಚಿನ ಮಹಿಳೆ ಕ್ಯಾನ್ಸರ್ ರೋಗದಿಂದ ಹರಳಿ ಅವಳ ಅಂತ್ಯನ ಆಗ್ತಾ ಇದೆ, ಅದು ದುರ್ಮರಣ ಆಗ್ತಾ ಇದೆ. ಹಾಗೆಯೇ ಹಾರ್ಟ್ ಅಟ್ಯಾಕ್, ಸ್ಟ್ರೆಸ್ಸಿಂದ ಆಗ್ತಾ ಇದೆ. ಇದೆರಡನ್ನೂ ಕಂಟ್ರೋಲ್ ಮಾಡಬೇಕಾಗಿದ್ದಾಗ ನಾವು ಮಹಿಳೆಯರಾಗಿ ನಿಯಮವಾಗಿ ನಮ್ಮ ಜೀವನ ಶೈಲಿಯನ್ನು ನಾವು ನಡೆಸಿದಾಗ ಮಾತ್ರ ಇನ್ನೊಬ್ಬರಿಗೆ ಮಾದರಿಯಾಗಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ನನ್ನ ಕಿವಿ ಮಾತುಗಳಿಗೆ ನಾವು ಇಷ್ಟೊತ್ತು ಕೇಳಿದ್ದಕ್ಕೆ ಧನ್ಯವಾದಗಳು. ಹೆಣ್ಮಕ್ಳು ಹೇಗಿರಬೇಕು, ಸ್ವತಂತ್ರವಾಗಿರಬೇಕು, ಹೇಗೆ ಹಣ ನಿಮ್ಮ ಕೈಯಲ್ಲಿದ್ದಾಗ ಹೇಗೆ ಜೀವನ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ನೀವೆಲ್ಲ ಶಿಕ್ಷಕಿಯರಾಗಿದ್ದೀರಾ, ದಯವಿಟ್ಟು ಸ್ವಲ್ಪ ಸೇವ್ ಮಾಡೋದನ್ನು ಹಾಗೆ ಕಲ್ತ್ಕೊಳ್ಳಿ, ಅದು ನಿಮಗೆ ಒಳ್ಳೆಯದಾಗತ್ತೆ. ಈಗ ಮುಂದೆ ಒಂದು ಚಿಕ್ಕ ಕ್ವಶನ್ ಕೇಳ್ಬಿಟ್ಟು ಗ್ರೂಪ್ ಸಾಂಗ್ ಇದೆ ಒಂದು, ದಯವಿಟ್ಟು ಗ್ರೂಪ್ ಸಾಂಗ್ ಎಲ್ಲ ಬೇಗ ಬನ್ನಿ. ಮುಂದಿನ ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾರ ಪರ್ಸಲ್ಲಿ ಹೆಣ್ಮಕ್ಳಿಗೆ ಮಾತ್ರ ಯಾರ ಪರ್ಸಲ್ಲಿ 2ರಿಂದ ಜಾಸ್ತಿ ಲಿಪ್ಸ್ಟಿಕ್ ಇದೆ? ಅಮಾನ್ ಇರ್ತೀರಾ ಇರುತ್ತೆ ಇಷ್ಟೊಂದು ಜನ ಬಂದ್ರ? ನನಗೆ ಏನು ತೊಂದರೆ ಇಲ್ಲ, ತೋರಿಸಿ ಮ್ಯಾಮ್. ಇಷ್ಟೊಂದು ಜನ ಇದ್ದು ಬರ್ತಾ ಬೇಗ ಬೇಗ ಬೇಗ. ಇಲ್ಲ ಮ್ಯಾಮ್, ಸಡನ್ಲಿ ಶಾಕ್ ಆಗೋದು ಇಷ್ಟೊಂದು ಜನ ಬಂದಿದ್ದೆ. ಇದೆಯಾ? ಯಾರ ಹತ್ರ ಇದೆ? ನಿನ್ನ ಹತ್ರ ಇರಲೇಬೇಕು, ಬಾಡಿ ಬಿಸಿಯಾ? ಯಾರ ಹತ್ರ ಇದೆ? ಓ ಗುಡ್. ಓಕೆ ಫೈನ್, ಬನ್ನಿ ಸ್ಟೇಜ್. ನಿಮ್ಮ ಕಡೆ ಥ್ಯಾಂಕ್ ಯು. ಕೆಲಸಕ್ಕೆ ಮಾಡುವ ಕೆಲಸ
ಒಳ್ಳೆಯ ಸಂಸ್ಕಾರ ಪಡೆದಿರಬೇಕು, ಹಿತಮಿತ ನುಡಿಯವಳಾಗಿರಬೇಕು. ಒಳ್ಳೆಯ ಸಂಸ್ಕಾರ ಪಡೆದಿರಬೇಕು, ಹಿತಮಿತ ನುಡಿಯವಳಾಗಿರಬೇಕು. ಮನೆ ಮನ ಬೆಳಗಲು ತಿಳಿದಿರಬೇಕು, ಅಂದದ ಬಾಳಿಗೆ ಗೃಹಿಣಿಯೇ ಬೆಳಕು. ಅಂದದ ಬಾಳಿಗೆ ಗೃಹಿಣಿಯೇ ಬೆಳಕು. ಅಂದದ ಬಾಳಿಗೆ ಗೃಹಿಣಿಯೇ ಬೆಳಕು. ನೃತ್ಯ ಮಲ್ಲಿ ಪುಟ್ಟ ಮಲ್ಲಿ ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ರೆಟ್ಟೆಯಲ್ಲಿ ಸೊಂಟದಲ್ಲಿ ಒಂದಿಡ ಮಲ್ಲಿ ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ಇವಳು 4 ಮೊಳ ಸೀರೆ 8 ಮೊಳ ಕಣ್ಣು ಕಾಸಗಲ ಮಮತೆಯ ಮಾಡುವೆ ಭಕ್ತಿಯ ವಂದನೆ ಕನ್ನಡ ನಾಡಿನ ಜೀವನದಿ ಕಾವೇರಿ Strong Guru. ಗಿಲಿ ಗಿಲಿ ಗಿಲಕ್ ಕಾಲಿಗೆಜ್ಜೆ ಝಣಕ್ ಕೈಯ ಬಳೆ ಝಣಕ್ ರಂಗೆದ್ದಿಗೋ ನಿನ್ನ ಕಂಡು ಹಾರಿ ಕುಣಿಯೋ ಮುಂಗೆದ್ದಿಗೋ ಕೋಡಿಯಂತೆ ಹರಿದು ಬಂದ ಈ ಸ್ಫೂರ್ತಿಗೆ ಜೋಡಿಯಿಟ್ಟು ಆಡುವಾರು ನನ್ನೊಂದಿಗೆ ಜೋಡಿಯಿಟ್ಟು ಆಡುವಾರು ನನ್ನೊಂದಿಗೆ ಗಿಲಿ 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 ಗಿಲಕ್ ಕಾಲಿಗೆಜ್ಜೆ ಝಣಕ್ ಕೈಯ ಬಳೆ ಝಣಕ್ ರಂಗೆದ್ದಿಗೋ ನಿನ್ನ ಕಂಡು ಹಾರಿ ಕುಣಿಯೋ ಮುಂಗೆದ್ದಿಗೋ Thank you.
ಜಿಲ್ಲೆಯಿಂದ ವರ್ಗಾವಣೆಗೊಂಡು ಸಂಜಯ್ ಗಾಂಧಿ ಹಾಸ್ಪಿಟಲಲ್ಲಿ ನಾನು ಅಲ್ಲಿ ಸೂಪರಿಂಟೆಂಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಅದ್ರ ಶೆಡ್ಯೂಲ್ ಮಧ್ಯೆನೂ ಸಹ ನಾನು ಕಲ್ಪನಕ ಮತ್ತೆ ಭಾಸ್ಕರ್ ಅವರು ಮತ್ತೆ ಅವ್ರ ಶ್ರೀಮತಿ
ನಿಜವಾಗಿ ಒಂದು ಒಳ್ಳೆ ಟ್ರಸ್ಟ್ನ ಕಟ್ಟಿದ್ದಾರೆ, ಎಜುಕೇಶನ್ ಒಂದು ಇನ್ಸ್ಟಿಟ್ಯೂಟ್ನ ಕಟ್ಟಿದ್ದಾರೆ, ಅದರಲ್ಲಿ ಹಲವಾರು ಜನಕ್ಕೆ ಹೆಣ್ಮಕ್ಳಿಗೆ ಉದ್ಯೋಗ ಕಟ್ಟಿದ್ದಾರೆ. ಅದು ತುಂಬಾ ಖುಷಿ ಆಗುತ್ತೆ. ವೈಯಕ್ತಿಕವಾಗಿ ನಾನು ಅವರ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ವಂದನೆಗಳು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಪದ್ಮಾರವರೇ, ನಿಮಗೆ ಧನ್ಯವಾದಗಳು. ಈಗ ಕೊನೆ ಹಂತಕ್ಕೆ ನಾವು ಬಂದಿದ್ದೀವಿ. ಈಗ ನಾವೆಲ್ಲರೂ ಮಾತಾಡಿದ್ದೀವಿ, ಮತ್ತೆ ಹೆಣ್ಮಕ್ಳೆಲ್ಲ ಡ್ಯಾನ್ಸ್ ಮಾಡಿರೋದು ಖುಷಿ ಆಗ್ಬಿಟ್ಟು ಭಾಸ್ಕರ್ ಸರ್ ಕರೆದ್ಬಿಟ್ಟು ನಂಗೆ ಹೇಳಿದ್ರು, ನಾನು ಎರಡು ಮಾತಾಡ್ತೀನಿ ಅಂತ. ಇದಕ್ಕಿಂತ ಖುಷಿ ಬೇಕಾ ಅಲ್ವಾ? ಕೊಟ್ಬಿಡೋಣ ಅವ್ರಿಗೂ ಮೈಕ್. Good evening, everyone. Okay. Women's Day ಇಷ್ಟು ಜನ ಹೆಂಗಸರ ಮಧ್ಯ ಅಪ್ಪನ ಮೂಲೆ ಕೂರಿಸಿ ಎಲ್ಲ ಹೇಳಿ ಫೈನಲಿ ಖುಷಿ ಆಗುತ್ತೆ. ಇವತ್ತು ನಾನು ಬರಲ್ಲ ಅಂತ ಅನ್ಕೊಂಡೆ, ಬರಬಾರ್ದು. ವೈಫ್ನ ಮತ್ತೆ ನಮ್ಮ ಶ್ವೇತಾ ಮೇಡಮ್ ಇಬ್ರು ಬೆಳೆಸೋಣ, ನೋಡಮ್ಮ ಹೆಂಗಸರು ಕಾರ್ಯಕ್ರಮ ನಾನು ಮಾಡೋದೇನಿಲ್ಲ, ನೀವಿಬ್ರು ಹೋಗಿ ಅಂತ. ಇಲ್ಲ ನೀವು ಬಂದ್ರೆ ನಾನು ಹೋಗೋದಿಲ್ಲ, ನಾನು ಹೋಗಲ್ಲ. ಐ ಥಿಂಕ್ ನಾನು ಯಾವ ಶನಿವಾರ ಈ ವರ್ಷದಲ್ಲಿ ಬಂದೇ ಇಲ್ಲ, ಇದೇ ಫಸ್ಟ್ ಶನಿವಾರ ಅನ್ಸುತ್ತೆ ಬಂದಿದ್ದು. ಫಸ್ಟ್ ಐ ಮಸ್ಟ್ ಥ್ಯಾಂಕ್ ಆಲ್ ದ ಗೆಸ್ಟ್ ಹಿಯರ್. ಈ ಒಂದು ವೀಕೆಂಡ್ ಕಲ್ಚರ್ ಇರುವಂತಹ ಸಿಟೀಸ್ ಅಲ್ಲಿ ನಾವಿದ್ದು ಈ ಶನಿವಾರ ನೀವು ವಿಮೆನ್ಸ್ ಡೇ ಸೆಲೆಬ್ರೇಷನ್ ಸೆಂಟ್ ಮೈಕಲ್ ಸ್ಕೂಲ್ ಬಂದಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಬಿಲ್ಡಿಂಗ್ ಕಟ್ಟು 15 ವರ್ಷ ಆಯಿತು. ಗೌರಮ್ಮ ಅವರು ಈ ಮನೆಗೆ ಈ ಶಾಲೆಗೆ ಬಂದು ಈ 15 ವರ್ಷದಲ್ಲಿ ನಾನು ಪೇಂಟ್ ಮಾಡ್ಸೋಣ ಅನ್ಕೊಳ್ತಾ ಇದ್ದೆ. ಅವ್ರು ಬಂದಿರೋದೇ ನನಗೆ ಪೇಂಟ್ ಅನ್ನೋಕ್ಕಾಗಿದೆ. ಸೊ ಅಷ್ಟು ಹೊಸ ಕಡೆ, ಅಷ್ಟು ಪಾಸಿಟಿವ್ ಎನರ್ಜಿ ಅವರಿಂದ ಈ ಒಂದು ಶಾಲೆಗೆ ಸಿಕ್ಕಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಮ್ಮ, ನೀವು ಬಂದಿದ್ದು. ಸೊ ಮೋಸ್ಟ್ಲಿ ನಾನು ಇನ್ನೊಂದು 15 ವರ್ಷ ಪೇಂಟ್ ಮಾಡಿಸಲ್ಲ. ಸೊ ನೀವು ಬಂದಿರೋದು ಅಷ್ಟು ಪಾಸಿಟಿವ್ ಎನರ್ಜಿ ಕಡೆ ಆಗಿದೆ. ಆಮೇಲೆ ಓಂಕಾರೇಶ್ವರಿ ಮೇಡಮ್ ಇದಕ್ಕೆ ಮುಂಚೆನೆ ಒಂದ್ಸರಿ ನಮ್ಮ ಶಾಲೆಗೆ ಬಂದಿದ್ರು, ನಮ್ಮ ಟೀಚರ್ಸ್ನೆಲ್ಲ ನೋಡಿದ್ರು, ತುಂಬಾ ಖುಷಿ ಪಟ್ಟಿದ್ರು. ಆಲ್ವೇಸ್ ವೆಹಿಕಲ್ ಅಲ್ಲಿ ಫ್ರಂಟ್ ವೀಲ್ ಮತ್ತೆ ಬ್ಯಾಕ್ ವೀಲ್ ಇರುತ್ತೆ. ಸೊ ಫ್ರಂಟ್ ವೀಲ್ ಕಾರ್ಸ್ ಆಗಿರ್ಬೋದು, ವೆಹಿಕಲ್ ಆಗಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ, ಫಾಸ್ಟ್ ಇರುತ್ತೆ. ಹಾಗೆ ನೀವೆಲ್ಲರೂ ಹೆಂಗಸರು ಹೇಗಿದ್ದೀರಾ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಮನೆಯಲ್ಲಿ ಏನು ಈ ಒಂದು ಸೊಸೈಟಿನ ಟ್ರೈನ್ ಮಾಡ್ತಾ ಇದ್ದೀರಾ. ಆಲ್ವೇಸ್ ಐ ಅಪಾಯಿಂಟ್ ಲೇಡೀಸ್, ಐ ಪ್ರಿಫರ್ ಲೇಡೀಸ್ ಫಾರ್ ಎಜುಕೇಶನ್. ನೀವೆಲ್ಲರೂ ಇಷ್ಟು ವರ್ಷದಿಂದ ನಮ್ಮ ಶಾಲೆಯಲ್ಲಿ 35 ವರ್ಷದಿಂದ ಕೆಲಸ ಮಾಡಿರೋ ಟೀಚರ್ಸ್ ಇಲ್ಲಿದ್ದಾರೆ. ನನಗೆ ಟೀಚರ್ ಆಗಿರೋರು ಇದ್ದಾರೆ. ನಾನು ಈ ಸ್ಕೂಲಲ್ಲೇ ನರ್ಸರಿ ಮಾಡಿದ್ದೆ, ಇದೇ ಸ್ಕೂಲಲ್ಲಿ ನರ್ಸರಿ ಮಾಡಿದ್ದು. ನನ್ನ ತಂದೆ ತಾಯಿ ಆಶೀರ್ವಾದ ಇವತ್ತು ಈ ಸ್ಕೂಲ್ ನಡೆಸೋ ಭಾಗ್ಯ ನನಗೆ ಸಿಕ್ಕಿದೆ. ಆದ್ರಿಂದ ನನಗೆ ಪಾಠ ಹೇಳ್ಕೊಟ್ಟಂತ ಟೀಚರ್ಸ್ಗಳಿಗೆ ಇವತ್ತು ನಾನು ಇನ್ಸ್ಟ್ರಕ್ಷನ್ ಕೊಡ್ಬೇಕಾದ್ರೆ ಎಲ್ಲೋ ಒಂಥರ ನನ್ನ ಮುಜುಗರ ಆಗುತ್ತೆ. ಸೊ ಅವರು ಎಲ್ಲರೂ ಒಂದು 35 ವರ್ಷದಿಂದ ಈ ಒಂದು ಸೊಸೈಟಿಗೆ, ಈ ಒಂದು ಕನಕಪುರ ಇವತ್ತು ಇಷ್ಟು ಎಜುಕೇಟೆಡ್ ಆಗಿದೆ ಅಂದ್ರೆ ನಮ್ಮ ಶಾಲೆಯ ಟೀಚರ್ಸ್ ಅಂತಾನೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓನ್ಲಿ ಬಿಕಾಸ್ ಆಮೇಲೆ ಅವರು ಹೆಂಗಸರಿಗೆ ಅದೇನೋ ಒಂದು ಸ್ಕಿಲ್, ಬಜೆಟ್ ಮ್ಯಾನೇಜ್ಮೆಂಟ್. ಈಗ ನಮ್ಮ ಫೈನಾನ್ಷಿಯಲ್ ಮಿನಿಸ್ಟರ್ ಸೀತಾರಾಮನ್ ಬಜೆಟ್ ಮಿನಿಸ್ಟರ್ ಎಷ್ಟು ಚೆನ್ನಾಗಿ ಬಜೆಟ್ ಮಾಡ್ತಾ ಇದ್ದಾರೆ. ಅವ್ರಿಗೇನೋ ಅವ್ರ ಒಂದು ಸ್ಕಿಲ್ ಇದೆ. ವಿ ಶುಡ್ ಡೆಫಿನೆಟ್ಲಿ ರೆಕಗ್ನೈಸ್ ದೋಸ್ ಸ್ಕಿಲ್ಸ್. ಅದು ನಮ್ಗೆ 100% ಬರಲ್ಲ. ಮೇಡಮ್ ಹೇಳ್ತಿದ್ರು, ಗಂಡು ಮಕ್ಕಳು ಬೆಳಗ್ಗೆಯಿಂದ ತುಂಬಾ ಖುಷಿ ಆಯ್ತು ಮೇಡಮ್, ಅಟ್ಲೀಸ್ಟ್ ಟೀ ಶರ್ಟ್ ಹೇಳಿದ್ರೆ ಬನೀನಲ್ಲೇ ಎಷ್ಟೊಂದು ಜನ ಒಂದು ಪೂರ್ತಿ ದಿನ ಕಳೆದಿರ್ತಾರೆ, ಬನೀನು ಶಾರ್ಟ್ಸ್ ಹಾಕೊಂಡು. ಆದ್ರೆ ಇದನ್ನು ನೀವು ಅಟ್ಲೀಸ್ಟ್ ಶರ್ಟ್ ಅಂತ ಹೇಳಿ, ಟಿ ಶರ್ಟ್ ಅಂತ ಹೇಳಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸೊ ಆ ಥರ ಇರೋದು ನಾನು ಆಕ್ಚುಲಿ ಕಲ್ಪನಾ ಮೇಡಮ್ ಹೇಳಿದೆ, ಮೇಡಮ್ ಸ್ವಲ್ಪ ಕತ್ಲಾಗ್ಬಿಟ್ರೆ ನಮ್ಮಲ್ಲಿ ಲೈಟ್ ಕಡಿಮೆ, ಪ್ರೋಗ್ರಾಮ್ ಮಾಡೋದಕ್ಕೆ ಲೈಟ್ ಎಲ್ಲ ಅರೇಂಜ್ ಮಾಡಬೇಕು ಅಂತ. ಇಲ್ಲ ಏನು ಪರವಾಗಿಲ್ಲ ಮಾಡ್ಬೋದು. ಯಾಕಂದ್ರೆ ಇಷ್ಟು ಚೆನ್ನಾಗಿ ರೆಡಿಯಾಗಿ ಇಷ್ಟು ಪಳ ಎಲ್ಲ ಹೊಡಿತಾರೆ. ಯಾವ ಲೈಟ್ ಕತ್ಲೆ ಆದ್ರೂ ಪರವಾಗಿಲ್ಲ, ಲೈಟೇ ಬೇಡ. ನೀವೇ ಆ ಜ್ಯುವೆಲರೀಸ್ ಇದು ಪಳ ಹೊಡಿತಾ ಇದ್ದೀರ. ಆದ್ರಿಂದ ಸೊ ಐ ಫೀಲ್ ವೆರಿ ವೆರಿ ಪ್ರೌಡ್. ತುಂಬಾ ಖುಷಿ ಆಗತ್ತೆ. ಆಮೇಲೆ ಅನುಪ್ರಭಾಕರ್ ಮೇಡಮ್ ಬಗ್ಗೆ ಹೇಳಬೇಕು. ನನ್ನ ಚೈಲ್ಡ್ಹುಡ್ ಅಲ್ಲಿ ಮೇಡಮ್ ಐ ಟೇಕ್ ಅ ಪ್ರಿವಿಲೇಜ್ ಆನ್ ದಿ ಸ್ಟೇಜ್ ಟು ಸೇ ಯು ಆರ್ ಮೈ ಕ್ರಶ್. ತುಂಬಾ ಜನಕ್ಕೆ ಮೇಡಮ್ ಸಿಂಪ್ಲಿಸಿಟಿ ಅವರ ಒಂದು ಲಕ್ಷಣ. ಆಮೇಲೆ ನನ್ನ ವೈಫ್ ಹೇಳ್ಬೋದು, ಒಂದೇ ಉಸಿರಂತೆ ಇನ್ನು ನಾನು ನೀನು
1,000 ಸರಿ ಡ್ರೈವಲ್ಲಿ ನಾವು ಹಾಕ್ತಾನೆ ಇರ್ತೀವಿ ಹಾಡು. ಯು ಕ್ಯಾನ್ ಆಸ್ಕ್ ದಟ್. ಅಷ್ಟು ನಾವು ನಿಮ್ಮನ್ನ ವಿ ಯೂಸ್ ಟು ಫಾಲೋ ಇನ್ ಅವರ್ ಚೈಲ್ಡ್ಹುಡ್ ಡೇ. ಮೇಡಮ್ ಹೇಳ್ತಾ ಇದ್ರು ಕರೀನಾ ಕಪೂರ್, ದೀಪಿಕಾ ಪಡುಕೋನೆ ಅವರೆಲ್ಲ ಟ್ರೈ ಮಾಡಿದ್ರೆ ನೀವು ಕೂಡ ಟ್ರೈ ಮಾಡ್ಬೋದು. ನಿಮ್ಮಿಂದನೂ ತುಂಬಾ ಜನ ಬರ್ತಾರೆ. ನೀವು ಏನ್ ಟ್ರೈ ಮಾಡಿದ್ರು ಡೆಫಿನೆಟ್ಲಿ ಜೈಲು. ಡೆಫಿನೆಟ್ಲಿ ಮೇಡಮ್, ಐ ಥಿಂಕ್ ನಿಮ್ಗೆ ಈಗ ಒಂದು ಸ್ವಲ್ಪ ರಿಲ್ಯಾಕ್ಸಿಂಗ್ ಸ್ಟೇಜ್ ಅನ್ಸುತ್ತೆ. ಆಮೇಲೆ ಡೆಫಿನೆಟ್ಲಿ ಯು ವಿಲ್ ಕಮ್ ಬ್ಯಾಕ್. ನೀವು ಏನೇ ಟ್ರೈ ಮಾಡಿ ವಿಲ್ ಆಲ್ ಕಮ್. ಡೆಫಿನೆಟ್ಲಿ ಮೇಡಮ್, ಡೆಫಿನೆಟ್ಲಿ. ಸೊ madam was talking about the equality. Very, very important. Equality is very, very important. Of course, ನಾವು ಹೇಳ್ತೀವಿ ಗಂಡು ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಜಾಸ್ತಿ ಪ್ರಯಾರಿಟೀಸ್ ಇದೆ, ಹೆಣ್ಮಕ್ಳಿಗಿಲ್ಲ ಅಂತ. ಸಿ, ಹೆಣ್ಮಕ್ಳು ಅಂದ್ರೇನೆ ಐ ಬಿಲೀವ್ ದಟ್ ದೇ ಆರ್ ಬಿಗ್ ಇನ್ ಟು ಸ್ಯಾಕ್ರಿಫೈಸ್. ಅವ್ರು ಹುಟ್ಟಿದ ತಕ್ಷಣ ಅವ್ರದ್ದೊಂದು ಸ್ಯಾಕ್ರಿಫೈಸ್ ಸ್ಟಾರ್ಟ್ ಆಗುತ್ತೆ. ಅವರ ಒಂದು ಬಾಲ್ಯದಲ್ಲಿ ಅವರೊಂದು ಮೆಚುರಿಟಿ, ಅಲ್ಲೊಂದು ಪೇನ್. ಅದಾದ್ಮೇಲೆ ಅವ್ರಿಗೊಂದು ಮದುವೆ ಆದ್ಮೇಲೆ ಅವರು ಏನೂ ತಿಳಿದಿರೋ ಆ ಗಂಡನ ಮನೆಗೆ ಹೋಗ್ಬೇಕು, ಅಲ್ಲೊಂದು ಪೇನ್. ಅದಾದ್ಮೇಲೆ ಮಕ್ಕಳು, ಮತ್ತೆ ಎಲ್ಲ ನೋವು ಅವ್ರಿಗೆ. ಮತ್ತೆ ಮಕ್ಕಳು ಸರಿಯಾಗಿ ಬೆಳೆದಿಲ್ಲ ಅಂದ್ರೂ ಬ್ಲೇಮ್ ಅವ್ರಿಗೆ. ಮಕ್ಕಳು ದೊಡ್ಡವರಾಗಿ ಮತ್ತೆ ಅವರೆಲ್ಲ ಒಂದ್ ಕಡೆ ಹೋದ್ರು ಅವರು ಸಾವಲ್ಲೂ ಕೂಡ ನಾವು ಮುತ್ತೈದೆಯಾಗಿಯೇ ಸಾಯ್ಬೇಕು ಅಂತ ಬಯಸ್ತಾರೆ ಎಷ್ಟೋ ಜನ. ಸೊ ಅವರಲ್ಲಿ ಅಷ್ಟು ಸ್ಯಾಕ್ರಿಫೈಸ್ನೆಸ್ ಇರೋದ್ರಿಂದಲೇ ಈ ಒಂದು ಭಾರತದಲ್ಲಿ ಹೆಣ್ಮಕ್ಳಿಗೆ ಒಂದು ಸಪ್ರೇಟ್ ಒಂದು ಸ್ಥಾನ ಇದೆ. ಅವ್ರನ್ನ ಅದಕ್ಕೆ ನಾವು ದೇವತೆಗಳಿಗೆ ಹೋಲಿಸ್ತೀವಿ. ನಿಮ್ಗೆಲ್ಲ ಗೊತ್ತಿಲ್ಲ, ನಾನು 12 ಜ್ಯೋತಿರ್ಲಿಂಗದಲ್ಲಿ 11 ಜ್ಯೋತಿರ್ಲಿಂಗ ನೋಡಿದ್ದೀನಿ. ಎಲ್ಲ ಡ್ರೈವಲ್ಲಿ ಹೋಗಿದ್ದೀನಿ, ನನ್ನ ಹೆಂಡತಿ ಜೊತೆನೆ ಎಲ್ಲ ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ಒಂದು ಜ್ಯೋತಿರ್ಲಿಂಗ ಇದೆ, ಅದು ಜಾರ್ಖಂಡಲ್ಲಿ ಬೈದ್ಯನಾಥೇಶ್ವರ, ಅದಕ್ಕೆ ಹೋಗ್ತೀವಿ. ಆದ್ರೆ ಒಂದು ಶಕ್ತಿಪೀಠನ ನೋಡಿಲ್ಲ, ಯಾಕಂದ್ರೆ ನೀವೆಲ್ಲ ಇದ್ದೀರಾ ಅಂತ. ನಮ್ಮ ಶಾಲೆಯಲ್ಲಿ 30 ಜನ ಇನ್ವೆಸ್ಟ್ ಮಾಡ, ಹಿಂಗೆ ನಾನು ಒಬ್ಬನೇ ಚೇಂಬರ್ ಅಲ್ಲಿ ಕೂತಿರ್ತೀನಿ. ಎಲ್ಲರಿಗೂ ಪಾಪ ಅವ್ರದೇ ಆದ ಸಮಸ್ಯೆಗಳು ಇದ್ದೇ ಇರುತ್ತೆ. ಬಟ್ ಸಮಸ್ಯೆಗಳನ್ನ ಆಚೆ ಇಟ್ಟು ಬಂದು ಇಲ್ಲಿ ಮಕ್ಕಳಿಗೆ ಯಾವುದೇ ಕಲ್ಮಶ ಇಲ್ಲದೆ ಪಾಠ ಮಾಡಬೇಕು ಅಂತ ಎಷ್ಟು ರಿಲ್ಯಾಕ್ಸಿಂಗ್ ಆಗಿ ನಾನು ಇವತ್ತಿದ್ದೀನಿ ಅಂದ್ರೆ ಓನ್ಲಿ ಬಿಕಾಸ್ ಆಫ್ ನನ್ನ ಜೀವನನೇ ನಡೀತಾ ಇರೋದು ಲೇಡೀಸ್. ಅವರೆಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇರೋದ್ರಿಂದ ನಡೀತಾ ಇದೆ ಅಂತ ಹೇಳ್ತಾ, ಇಟ್ ಇಸ್ ಸೋ ಅಮೇಸಿಂಗ್. ಆಕ್ಚುಲಿ ನೆಕ್ಸ್ಟ್ ಇಯರ್ ಕಲ್ಪನಾ ಮೇಡಮ್, ನೀವು ವಿಮೆನ್ಸ್ ಡೇಗೆ ಹೆಣ್ಮಕ್ಳು ಗಂಡು ಮಕ್ಳಿಗೆ ಕಳಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಅವಾಗ ನೀವು ಹೇಳೋದು ಇಲ್ಲ, ಅದಕ್ಕೆ ಒಂದು ಹೇಳ್ತೀನಿ. ನಿಮ್ಮ ಸರ್ ನನ್ನ ಜೊತೆ ಕಾಮೆಂಟ್ ಮಾಡಿದ್ರು, ಈ ಥರ ವುಮೆನ್ಸ್ ಡೇಗೆ ನಾವು ಹೆಂಗೆ ಬರೋದು ಏನು ಅಂತ. ವುಮೆನ್ಸ್ ಡೇ ಮಾಡಬೇಕಾಗಿರೋದೇ ನೀವು, ನಾವು ಮಾಡ್ಕೋತಿದ್ದೀವಿ, ನಮಗೆ ನಾಚಿಕೆ ಆಗ್ತಿದೆ ಅಂತ. ನೀ ಬಂದಿರೋದು ಏನಾರ ಮಗು ಆಗೋದಿದ್ರೆ ಭಾಸ್ಕರ್ನಂತ ಮಗು ಸಿಗಲಿ ನನಗೆ ಅಂತ ಯಾವಾಗಲೂ ಹೇಳಿದ್ದೀನಿ ಆ ಮಾತನ್ನ. ಇಲ್ಲೇ ನನ್ನ ಮಗ ಓದಿರೋದು, ಹಾಗೂ ನನ್ನ ಮೊಮ್ಮಗ ಕೂಡ ಇದೇ ಶಾಲೆನಲ್ಲೇ ಓದಿರೋದು. ಈಗ ಅವನು ಬೇರೆ ಶಾಲೆನಲ್ಲಿ ಓದ್ತೀಯಾನೆ. ಈಗ ಕೊನೆ ಹಂತಕ್ಕೆ ನಾವು ಬಂದಿದ್ದೀವಿ. ಒಂದು ಪುಟ್ಟದಾಗಿ ಒಂದು ಲಾಸ್ಟ್ ಥಿಂಗ್, ಕೊನೆ ಹಂತಕ್ಕೆ ಹೋಗೋಕೆ ಮುಂಚೆ ಐ ಜಸ್ಟ್ ವಾಂಟೆಡ್ ಟು ಫಿನಿಶ್ ಮೈ ಸ್ಪೀಚ್ ವಿತ್ ಒನ್ ಲಾಸ್ಟ್ ಥಿಂಗ್. ನೀವು 2 ಥಿಂಗ್ಸ್ ಅರ್ಥ ಮಾಡ್ಕೋಬೇಕು. ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ವಾಟರ್ ಏನಂತೀವಿ, ಉಪೇಂದ್ರ ಫಿಲಂ ಮಾಡಿದ್ದಾರೆ, H2O ಅಲ್ವಾ? ಸೊ ಫೀಮೇಲ್ ಅಂತ ಹೇಳ್ತೀವಲ್ವಾ, ಯಾಕೆ ಗೊತ್ತಾ? ಕೆಮಿಕಲ್ ರಿಯಾಕ್ಷನ್ ಅಲ್ಲಿ Fe ಅಂದ್ರೆ ಏನು? ಫೆರಸ್, ಐರನ್ ಸರ್, ಫೆರಸ್. ಸೊ ಫೀಮೇಲ್ ಅಂದ್ರೆ ನಿಮ್ಮ ಹೆಸರಲ್ಲೇನೆ ಐರನ್ ಇದೆ, ನೀವು ಅಷ್ಟು ಸ್ಟ್ರಾಂಗ್ ಇದ್ದೀರಾ. Fe ಅಂತ ಕೆಮಿಕಲ್ ರಿಯಾಕ್ಷನ್ ಗೆ ಫೀಮೇಲ್ ಅನ್ನೋ ಹೆಸರನ್ನ Fe ಅನ್ನೋದನ್ನ ಐರನ್ಗೆ ಲಿಂಕ್ ಮಾಡಿದ್ದಾರೆ. ಸೊ ದಟ್ಸ್ ಸ್ಟ್ರಾಂಗ್ ಯು ಗೈಸ್. ನಿಮ್ಗೆ ಯಾರು ಬೇರೆಯವರು ಸ್ಟ್ರಾಂಗ್ ಆಗಿರಿ ಸ್ಟ್ರಾಂಗ್ ಆಗಿ ಅಂತ ಏನು ಹೇಳೋದೇ ಬೇಕಿಲ್ಲ. ಕೆಮಿಕಲ್ ರಿಯಾಕ್ಷನ್ ಅಲ್ಲೇ ನಿಮ್ಮ ಹೆಸರು ತಗೊಂಡ್ಬಿಟ್ಟಿದ್ದಾರೆ. ಅಂಡ್ ಒನ್ ಲಾಸ್ಟ್ ಥಿಂಗ್ ಇಸ್, ನೀವೆಲ್ಲರೂ ನಮ್ಮೊಂದು ವಿಚಾರ ಸುಳ್ಳು ಮಾಡಬೇಕು. ಹೆಣ್ಣಿಗೆ ಶತ್ರು ಹೆಣ್ಣೆ ಅಂತ ಹೇಳ್ತಾರೆ. ಆ ವಿಚಾರನ ಈ ವಿಮೆನ್ಸ್ ಡೇ ನೀವೆಲ್ಲರೂ ಸುಳ್ಳು ಮಾಡಬೇಕು. ಶತ್ರುನೇ ಇಲ್ಲ ಅನ್ನೋದರ ಒಂದು ವಿಚಾರನ ನೀವು ಮಾಡಬೇಕು. ಸೊ ಹೆಣ್ಣಿಗೆ ಶತ್ರುನೇ ಇಲ್ಲ, ಹೆಣ್ಣಿಗೆ ಹೆಣ್ಣೆ
ನೀವೆಲ್ಲರೂ ಈ ವಿಮೆನ್ಸ್ ಡೇ ದಿನ ಓದ್ ತಗೊಂಡು ನಮ್ಗೆ ಶತ್ರುನೆಲ್ಲ ಎಲ್ಲರೂ ಮಿತ್ರ, ನಾವು ಎಲ್ಲರನ್ನೂ ಟ್ರೈನ್ ಮಾಡ್ತೀವಿ, ಎಲ್ಲರನ್ನೂ ಬಗ್ಗಿಸ್ತೀವಿ, ಸಮಯ ಬಂದ್ರೆ ನಾವು ತಿಳ್ಕೊಳ್ತೀವಿ ಅಂತ ಹೇಳ್ತಾ ಒಂದು ಎರಡು ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ವಂದನಾರ್ಪಣೆ ಕಾರ್ಯಕ್ರಮ ಇದೆ. ಅದಕ್ಕಿಂತ ಮುಂಚೆ ನಮ್ಮಲ್ಲಿ ಬಂದಿರುವಂಥ ಇದೊಂದು ನಮ್ಮ ಸಂಪ್ರದಾಯ, ಬಸರಿ ಹೆಣ್ಮಕ್ಳಿದ್ದಾರೆ. ಈ ಶಾಲೆಯ ಕೆಲವೊಂದು ತಂದೆ ತಾಯಿಗಳ ಪರವಾಗಿ ಮತ್ತು ಇಲ್ಲಿರೋ ಟೀಚರ್ಸ್ಗಳ ಪರವಾಗಿ ಅವ್ರನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದೆ. ಇಬ್ಬರು ಬಂದಿದ್ದಾರೆ. ಸೊ ಅವರಿಬ್ಬರಿಗೂ ಒಂದು ಪಡೆ ತೋರಿಸುವಂಥ ಶಾಸ್ತ್ರವನ್ನು ಮುಗಿಸಿ ಈ ವಂದನಾರ್ಪಣೆಯನ್ನು ಮುಗಿಸ್ತಾ ಇದ್ದೀನಿ ನಾನು. ದಯವಿಟ್ಟು ಎಲ್ಲರೂ ಬಂದು ಈ ಹೆಣ್ಣು ಮಕ್ಕಳಿಗೆ ಅರ್ಶಿನ ಕುಂಕುಮ ಇಟ್ಟು ಬಾಗ್ನ ಕೊಡಬೇಕು ಅಂತ ಕೇಳ್ಕೊತೀನಿ.